ನಮಸ್ಕಾರ ವಿದ್ಯಾರ್ಥಿಗಳೇ, ಇವತ್ತು 5ನೇ ತರಗತಿಯ ಗಣಿತ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಗುಣಾಕಾರ ಅಧ್ಯಾಯ 1 ಇದರಲ್ಲಿ ಏನಪ್ಪ ಅಂತಂದರೆ ಅಭ್ಯಾಸ 1.1ಗೆ ಸಂಬಂಧಪಟ್ಟಂಥ ಎಲ್ಲ ಸಮಸ್ಯೆಗಳನ್ನು ಏನಪ್ಪ ಅಂತಂದರೆ ಬಿಡಿಸೋಣ. ಎಲ್ಲ ಗುಣಲಬ್ಧವನ್ನು ಕಂಡುಹಿಡಿಯುವುದಿದೆ. ಆ ಎಲ್ಲ ಗುಣಲಬ್ಧಕ್ಕೆ ಉತ್ತರವನ್ನು ಕಂಡುಕೊಳ್ಳೋಣ. ಓಕೆ, ಹಾಗಾದರೆ ಫಸ್ಟ್ ಒನ್ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಅಂತೈತಿ. ಇಲ್ಲಿ ಏನು ಪ್ರಶ್ನೆಗಳಿದಾವೆ ಅಲ್ಲೆಲ್ಲ ಪ್ರಶ್ನೆಗಳು ನಾನು ಕಚ್ಚಾದಾಗ ಬರ್ಕೊಂಡು ಬಿಡಿಸಿದ್ದೀನಿ, ನೋಡ್ಕೊತ ಹೋಗೋಣ. ಓಕೆ, ಹಾಗಾದರೆ ಫಸ್ಟ್ ಒನ್ ನೋಡ್ರಿ, 146 × 173 ಅಂತಿದೆ. ಹೌದಾ, ಇಲ್ಲಿ 146 ಮೇಲೆ ಹಚ್ಕೊಂಡೆ, 173 ಕೆಳಗೆ ಹಚ್ಕೊಂಡೆ. ಹೌದಾ, 3 ಅಂಕಿಯ ಗುಣಾಕಾರ ಇದು. ಹಾಗಾದರೆ ಇಲ್ಲಿ ಏನು ಮಾಡಬೇಕು, ಈ 1ನೇ ಅಂಕಿಯಿಂದ ಈ 3 ಮೇಲಿನ ಅಂಕಿಗಳು 1, 4, 6 ಐತಲ್ಲ, ಇವನು ಗುಣಿಸ್ಕೋಬೇಕು. 7ರಿಂದನೂ 3 ಅಂಕಿ ಗುಣಿಸ್ಕೋಬೇಕು, 1ರಿಂದನೂ 3 ಅಂಕಿನ ಗುಣಿಸ್ಕೋಬೇಕು. ಫಸ್ಟ್ ಇಲ್ಲಿ 3ರಿಂದ 6, 4, 1 ಗುಣಿಸ್ಕೊಂಡು. ಹಾಗಾದರೆ ಫಸ್ಟ್ ಒನ್ ಏನು ಮಾಡಬೇಕು, 3 6 18, ಇಲ್ಲಿ ಒಂದು ದಶಕ ಇಟ್ಕೊಂಡೆ. ಅರ್ಥ ಆಯ್ತಾ, 8 ಕೆಳಗೆ ಬರ್ಕೊಂಡೆ. ಆಮೇಲೆ 3 4 12, ಈ ದಶಕ 1 ಕೂಡಿಸ್ಬೇಕು, 13 ಆತಿ. 1 ಇಲ್ಲಿ ಇಟ್ಕೊಂಡೆ, ದಶಕ 3 ಕೆಳಗೆ ಬರ್ಕೊಂಡೆ. ಆಮೇಲೆ 3 1 3, ಈ 1 ಕೂಡಿಸ್ಕೊಂಡ್ರೆ ಏನಪ್ಪ ಅಂದರೆ 4 ಆಯಿತು. ಅರ್ಥ ಆಯ್ತಾ. ಹಾಗಾದರೆ ನೆಕ್ಸ್ಟ್ ಇಲ್ಲೊಂದು ಏನಪ್ಪ ಅಂದರೆ 2ನೇ ಅಂಕಿ ಗುಣಿಸುವಾಗ ಇಲ್ಲಿ ಒಂದು ಪ್ಲಸ್ ಇಟ್ಕೋಬೇಕು, ಅಂದರೆ ಒಂದು ಸ್ಥಾನ ಬಿಟ್ಟು ಬಿಡ್ಬೇಕು, ಇಲ್ಲಿ ಬಿಡಿ ಸ್ಥಾನನ ಬಿಟ್ಟು ಬಿಡಬೇಕು. ಹಾಗಾದರೆ ನೆಕ್ಸ್ಟ್ 7 6 42, 4 ಇಲ್ಲಿಟ್ಟೆ, ಅದ್ರ ಕೆಳಗೆ ಸೀದಾ ಏನಪ್ಪ ಅಂದರೆ 2 ಇಲ್ಲಿಟ್ಟೆ. ಅರ್ಥ ಆಯ್ತಾ, 7 6 42. ಆಮೇಲೆ 7 4 ಏನಪ್ಪ ಅಂತಂದರೆ 28, 6 ಗುಣಿಸ್ಕೊಂಡೆ, 4 ನೆಕ್ಸ್ಟು 7ರಿಂದ 7 4 28. 28ರಾಗ ಈ ಮೇಲೆ 4 ಇದೆಯಲ್ಲ, ಇದನ್ನು ಕೂಡಿಸ್ಕೋಬೇಕು. ಎಷ್ಟಾಗುತ್ತೆ ಅಂದರೆ 32. 3 ಇಲ್ಲಿ ದಶಕ ಇಟ್ಟೆ, 2 ಏನಪ್ಪ ಅಂದರೆ ಇದ್ರ ಕೆಳಗೆ ಇಟ್ಟೆ. ಹೌದಾ, ಇನ್ನು ನೆಕ್ಸ್ಟ್ ಇನ್ನು 1 ಉಳಿತು. 7 1 7, 7ರಾಗ 3 ಕೂಡಿಸಿರಿ ಏನಪ್ಪ ಅಂದರೆ 10. ಆ 10 ಇಲ್ಲಿಟ್ಟೆ, 1 0 ಇಲ್ಲಿಟ್ಟೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ 3ನೇ ಅಂಕಿಯಿಂದ ಗುಣಿಸ್ಕೋಬೇಕು. 3ನೇ ಅಂಕಿಯಿಂದ ಗುಣಿಸ್ಕೋಬೇಕಂತಂದರೆ ಇಲ್ಲಿ 2 ಸ್ಥಾನ ಬಿಡಬೇಕು, ಬಿಡಿ 10 ಸ್ಥಾನ ಬಿಡಬೇಕು. ಆಮೇಲೆ ಬಂದಂಥ ಉತ್ತರವನ್ನು ಇಲ್ಲಿ ಬರ್ಕೊತ ಹೋಗ್ಬೇಕು. ಹಾಗಾದರೆ 1 6 6, ಹೌದಾ. ನೆಕ್ಸ್ಟು 1 4 4, ಆಮೇಲೆ 1 1 1, ಇಷ್ಟು ಬಂತು. ಹಾಗಾದರೆ ಇವನ್ನೆಲ್ಲ ಏನು ಮಾಡ್ಬೇಕು ಅಂದರೆ ಪ್ಲಸ್ ಮಾಡ್ಬೇಕು, ಅಂದರೆ ಕೂಡಿಸ್ಕೋಬೇಕು. ಹಾಗಾದರೆ ನೋಡಿರಿ, 8ಕ್ಕೆ 8, ಇಲ್ಲಿ ಯಾವ ಅಂಕಿನೂ ಇಲ್ಲ. 8 3 2 ಕೂಡಿಸಿರಿ ಏನಪ್ಪ ಅಂದರೆ 5. ಹೌದಾ, 4 2 ಕೂಡಿಸಿರಿ 6, 6ರಾಗ 6 ಕೂಡಿಸಿರಿ ಏನಪ್ಪ ಅಂದರೆ 12. 2 ಇಲ್ಲಿ ಬಂತು ಕೆಳಗೆ, 1 ದಶಕ ಇಲ್ಲಿ ಮೇಲೆ ಇಟ್ಕೊಂಡೆ. 4ರಾಗ 1 ಕೂಡಿಸಿರಿ 5, 1 1 ಏನಪ್ಪ ಅಂದರೆ 2. ಹೌದಾ, ಅರ್ಥ ಆಯ್ತು ಮಕ್ಕಳೇ. ನೆಕ್ಸ್ಟ್ 2ನೇ ಕ್ವಶನನ್ನು ನೋಡ್ಕೋಣ. 178 × 142 ಇದೆ. 178 × 142 ಇದೇ ಸೇಮ ಲೆಕ್ಕ ಮಾಡ್ಕೋಬೇಕು. ನೋಡಿರಿ, ಫಸ್ಟ್ 2 8 16, ಈ 1 ಏನಪ್ಪ ಅಂದರೆ ಮೇಲೆ ಕೈಲ ಹೋತು, 6 ಇಲ್ಲಿ ಕೆಳಗೆ ಬಂತು. 2 7 14, 14ರಾಗ 1 ಕೂಡಿಸಿರಿ ಏನಪ್ಪ, ಈ ಕೈಲ ಐತಲ್ಲ, ಈ 1 ಕೂಡಿಸಿರಿ 15 ಆಯ್ತು. 1 ದಶಕ ಇಲ್ಲಿ ಹೋತಿ, ಮತ್ತು 5 ಇಲ್ಲಿ ಬಂತು. ಆಮೇಲೆ 2 1 2, 2ರಾಗ 1 ಕೂಡಿಸಿರ 3 356 ಆಯಿತು. ಇನ್ನು 4ರಿಂದ ಗುಣಿಸ್ಕೊಂತ ಹೋಗೋಣ. ಏನಪ್ಪ ಅಂದರೆ 8 4 ಅಥವಾ 4 8 ಎಷ್ಟಪ್ಪ ಅಂತಂದರೆ 32. 3 ದಶಕ ಮೇಲೆ ಕೊಟ್ಟೆ. ಹೌದಾ, ನೆಕ್ಸ್ಟ್ 2 ಏನಪ್ಪ ಅಂದರೆ ಕೆಳಗಿಟ್ಟೆ. ಇಲ್ಲಿ ಒಂದು ಸ್ಥಾನ ಬಿಡಬೇಕಂತ ಇದನ್ನು ಬಿಡಿ ಸ್ಥಾನ 2ನೇ ಅಂಕಿಯಿಂದ ಗುಣಿಸುವಾಗ. ಹಾಗಾದರೆ ನೆಕ್ಸ್ಟು 4 7 28. ಹೌದಾ, 4 7 28, 28ರಾಗ ಏನಪ್ಪ ಅಂತಂದರೆ 3 ಕೂಡಿಸಿರಿ ಎಷ್ಟಾಗ್ತಂದರೆ 31. 3 ದಶಕ ಮೇಲಿಟ್ಟೆ, 1 ಇಲ್ಲಿಟ್ಟೆ. ಅರ್ಥ ಆಯ್ತಾ. ನೆಕ್ಸ್ಟು 4 1 4, 4ರಾಗ ಈ 3ಅನ್ನು ಕೂಡಿಸ್ಕೋಬೇಕು, ಎಷ್ಟಾಯ್ತು 7 ಆಯಿತು. ಇನ್ನು ನೆಕ್ಸ್ಟ್ 2 ಸ್ಥಾನ ಬಿಡಬೇಕು. ಅದಕ್ಕೆ 2 ಸ್ಥಾನ ಬಿಡೋದಕ್ಕೆ ನಾನು ಏನು ಇಡ್ತಾನೆ ಅಂತಂದರೆ ಪ್ಲಸ್ಗಳನ್ನ ಇಟ್ಕೋತಾನೆ. ಹಾಗಾದರೆ 2 ಸ್ಥಾನ ಬಿಡೋಕೆ ಪ್ಲಸ್ ಇಟ್ಕೊಂಡೆ. ಈ ನೆಕ್ಸ್ಟ್ 4ರಿಂದ ಗುಣಿಸಿನಿ, 2ರಿಂದ ಗುಣಿಸಿನಿ, 1ರಿಂದ 1 8 8, 1 7 7, 1 1 1. ಹಾಗಾದರೆ ಇವನಟ್ಟು ಕೂಡಿಸ್ಕೋಬೇಕು. ಹಾಗಾದರೆ 6ಕ್ಕೆ 6 ಬಂತು. 5ರಾಗ 2 ಕೂಡಿಸಿರಿ ಏನಪ್ಪ ಅಂದರೆ 7 ಬಂತು. ಹೌದಾ, 3ರಾಗ 1 ಕೂಡಿಸಿರಿ 4, 4ರಾಗ 8 ಕೂಡಿಸಿರಿ 12, 2 ಕೆಳಗೆ ಬಂತು, 1 ದಶಕ ಮೇಲೆ ಹೋಯಿತು. 7 7 14, ಅದ್ರಾಗ 1 ದಶಕ ಕೂಡಿಸಿರಿ 15 ಆಯ್ತು. 5 ಇಲ್ಲಿ ಬಂತು, 1 ದಶಕ ಮತ್ತು ಮೇಲೆ ಹೋಯಿತು. 1ರಾಗ 1 ಕೂಡಿಸಿರಿ ಏನಪ್ಪ ಅಂದರೆ 2, ಅವಾಗ 25,276 ಆನ್ಸರ್ ಬಂತು. ಇದ್ರದ್ದು 25,258 ಆನ್ಸರ್. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಥರ್ಡ್ ಒಂದು ಕ್ವಶನ್ ನೋಡ್ಕೋಬೇಕು ಏನಿದೆ ಅಂತೇಳಿ. 163 × 134 ಇದೆ. ಅದೇ ಸೇಮ್ ಏನಪ್ಪ, 4ರಲ್ಲಿ ಈ 3 ಅಂಕಿಗಳನ್ನು ಗುಣಿಸ್ಬೇಕು. 4 3 12, 1 ದಶಕ ಇಲ್ಲಿಟ್ಟೆ, 2 ಇಲ್ಲಿ ಕೆಳಗಿಟ್ಕೊಂಡೆ. ಆಮೇಲೆ 4 6 24, 24ರಾಗ 1 ಕೂಡಿಸಿರಿ 25 ಬಂತು, 2 ಇಲ್ಲಿ ಇಟ್ಕೊಂಡೆ ದಶಕ. ಹೌದಾ, 5 ಇಲ್ಲಿ ಕೆಳಗಿಟ್ಕೊಂಡೆ. ಆಮೇಲೆ 4 1 4, 4ರಾಗ 2 ಕೂಡಿಸಿರಿ 6, 652 ಆಯಿತು. ಇನ್ನು 3ರಲ್ಲೇ ಗುಣಿಸ್ಬೇಕಂತಂದರೆ ಈ 3 ಅಂಕಿನ 3ರಲ್ಲೇ ಗುಣಿಸ್ಕೋಬೇಕು. ಹಾಗಾದರೆ ಒಂದು ಪ್ಲಸ್ ಇಲ್ಲಿ ಹಾಕಬೇಕು. 2ನೇ ಸ್ಥಾನದ 2ನೇ ಏನಪ್ಪ ಅಂದರೆ 2ನೇ ಅಂಕಿಯಿಂದ ಗುಣಿಸುವಾಗ ಏನು ಮಾಡಬೇಕು, ಒಂದು ಪ್ಲಸ್ ಇಲ್ಲಿ ಹಾಕೋಬೇಕಂತ ಇದೆ ನಾನು. 1 ಸ್ಥಾನ ಬಿಡಬೇಕಷ್ಟೇ. 3 3 9, 9 ಇಟ್ಟೆ. 3 6 18, ಇಲ್ಲಿ 1 ದಶಕ ಮೇಲೆ ಕೊಟ್ಟೆ. ಅದು ಅರ್ಥ ಆಯ್ತಾ. 2ನೇ ಅಂಕಿ ಗುಣಿಸುವಾಗ ಇಲ್ಲಿ ಮೇಲೆ ಕೊಡಬೇಕು, 18 ಆಯಿತು. ಹಾಗಾದರೆ 1 ಇಲ್ಲಿ ಕೊಟ್ಟೆ, ಇಲ್ಲಿ 8 ಕೊಟ್ಟೆ, 18. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ 3 1 3, ಇದರ 1 ಕೂಡಿಸ್ಕೊಂಡ್ರೆ ಎಷ್ಟಾತಂದರೆ 4 ಆಯಿತು. ಅರ್ಥ ಆಯ್ತಾ. ಹಾಗಾದರೆ ನೆಕ್ಸ್ಟ್ 3ನೇ ಅಂಕಿ ಗುಣಿಸ್ಕೊಂಡು ಇಲ್ಲಿ 2 ಸ್ಥಾನ ಬಿಡಬೇಕು. ಹಾಗಾದರೆ 1 3 3, ಓಕೆ. ಆಮೇಲೆ 1 6 6, 1 1 1,
ಆಯಿತಾ. ಹಾಗಾದರೆ ಇವ್ನು ಮೂರು ಏನಪ್ಪ ಅಂದರೆ ಕೂಡಿಸ್ಕೋಬೇಕು. ಏನು ಬಂದಲ್ಲ 652, 489, 163 ಇವ್ನು ಮೂರು ಕೂಡಿಸ್ಕೋರಿ. 2ಕ್ಕೆ 2 ಇಲ್ಲಿ ಯಾವ ಬುಡಕ್ಕೆ ಅಂಕಿ ಯಾವ ಇಲ್ಲ, ಕೆಳಗೆ ಯಾವ ಅಂಕಿ ಇಲ್ಲ, ಅದಕ್ಕೆ 2ಕ್ಕೆ 2. 5ರಾಗ 9 ಕೂಡಿಸಿರಿ ಎಷ್ಟಪ್ಪ ಅಂತಂದರೆ 14. 4 ಇಲ್ಲಿ ಕೆಳಗೆ ಇಟ್ಕೋಬೇಕು, 1 ದಶಕ ಮೇಲೆ ಹೊಕ್ಕತಿ 14. ಹೌದಾ. ನೆಕ್ಸ್ಟ್ 6ರಾಗ 8 ಕೂಡಿಸಿರಿ 14. 14ರ 3 ಕೂಡಿಸಿರಿ ಏನಪ್ಪ ಅಂದರೆ 17. 17ರ 1 ಕೂಡಿಸಿರಿ ಎಷ್ಟು ಅಂದರೆ 18. 1 ಕೈಲ ಇಲ್ಲಿ ಹೋತಿ 8 ಇಲ್ಲಿ ಇಟ್ಕೊಂಡೆ. ಆಮೇಲೆ 4, 6 ಕೂಡಿಸಿರಿ 10. 10ರ 1 ಕೂಡಿಸಿರಿ ಏನಪ್ಪ ಅಂದರೆ 11. 1 ಇಲ್ಲಿ ಕೆಳಗೆ ಇಟ್ಕೊಂಡೆ. ಆಮೇಲೆ 1 ದಶಕ ಹೋತು. 1ರ 1 ಕೂಡಿಸಿರ 2. ಹಾಗಾದರೆ ಇದರ ಆನ್ಸರ್ ಎಷ್ಟು ಬಂತಂದರೆ 21,842 ಅಂತ ಬಂತು. ನೆಕ್ಸ್ಟ್ 183 ಇಂಟು 208 ಇದೆ ನೋಡ್ಕೊಣ. 183 ಇಂಟು 208 ಹಚ್ಕೋಬೇಕು. 8ರಿಂದ 3ನ ಗುಣಾಕಾರ ಮಾಡಬೇಕು. 8 3 24. 2 ಇಲ್ಲಿ ದಶಕ ಕೊಟ್ಟೆ. ಹೌದಾ. ಆಮೇಲೆ 4 ಇಲ್ಲಿ ಕೆಳಗೆ ಕೊಟ್ಟೆ 24. ಅಂದರೆ 10ರ ಸ್ಥಾನ ಏನೈತಲ್ಲ ಅದ ದಶಕ ಅಂತ ಕರಿತು. 10ರ ಸ್ಥಾನ ಇಲ್ಲಿ ಏನೈತೆ 2 ಕೊಟ್ಟೆ, ಇಲ್ಲಿ 4 ಕೊಟ್ಟೆ ಕೆಳಗೆ. 8 8 ಎಷ್ಟಪ್ಪ ಅಂದರೆ 64. 64ರ 2 ಕೂಡಿಸಿರ 66. 66 6 ಇಲ್ಲಿ ಮೇಲೆ ಹೋತಿ. ಹೌದಾ. ಅದು ಒಂದು 6 ಕೆಳಗೆ ಬಂತು 66. ಆಮೇಲೆ 8 1 8. ಹೌದಾ. ಅದ್ರಾಗ 6 ಕೂಡಿಸಿರಿ ಎಷ್ಟಂದರೆ 14 ಆತಿ. ಇದು 1464 ಅಂತ ಬಂತು 8ರಿಂದ ಗುಣಿಸ್ಕೊಂಡಾಗ. ಇನ್ನು 0ಯಿಂದ ಗುಣಿಸ್ಕೊಂಡು 0ಯಿಂದ ಯಾವುದೇ ಅಂಕಿ ಏನಪ್ಪ ಅಂದರೆ ಗುಣಿಸಿರಿ ಏನಕ್ಕಂತಂದರೆ ಅಲ್ಲಿ 0ನ ಬರುತ್ತೆ. ಅರ್ಥ ಆಯ್ತಾ. ಹಾಗಾದರೆ ನೋಡಿರಿ 0 3 0, 0 8 0, 0 1 0. ಅರ್ಥ ಆಯ್ತಾ. ನೆಕ್ಸ್ಟ್ ಏನಪ್ಪ ಅಂದರೆ 0ಯಿಂದ ಯಾವುದೇ ಅಂಕಿ ಗುಣಿಸಿ. ಈಗ ಉದಾಹರಣೆ ಹೇಳ್ಬೇಕು 0 ಇಂಟು 3 0ನ, 3 ಇಂಟು 0 = 0ನ. ಅರ್ಥ ಆಯ್ತಾ. ಹಾಗಾದರೆ 0 0 ಅಂದರೆ 0. ಯಾವುದೇ 0ಗೆ ಯಾವುದೇ ಅಂಕಿ ಗುಣಿಸ್ಬೋದು, ಅಥವಾ ಅದೇ ಅಂಕಿಯಿಂದ ಯಾವುದೇ ಅಂಕಿ ಗುಣಿಸಿದ್ರೂ 0ನ ಬರುತ್ತೆ. ಇನ್ನು 2ರಿಂದ 2 3 ಏನಪ್ಪ ಅಂತಂದರೆ 6. ಇಲ್ಲಿ 2 ಸ್ಥಾನ ಬಿಡಬೇಕು. ಇಲ್ಲಿ 1ಕ್ಕೆ 1 ಸ್ಥಾನ ಬಿಡಬೇಕು. ಆಮೇಲೆ 3ನೇ ಅಂಕಿ ಗುಣಿಸುವಾಗ 2 ಸ್ಥಾನ ಬಿಟ್ಟ ಅಂಕಿ ಇಡಬೇಕು. 2 3 6. ಹೌದಾ. 2 8 ಎಷ್ಟಪ್ಪ ಅಂದರೆ 16. ಇಲ್ಲಿ 1 ದಶಕ ಕೊಟ್ಟೆ 6 ಕೆಳಗೆ ಇಟ್ಕೊಂಡೆ. ಆಮೇಲೆ 2 1 2. ಅದರ 1 ಕೂಡಿಸಿರ ಮೇಲಿನ 1 ಕೂಡಿಸ್ಕೋಬೇಕು. 3 ಆತಿ 366. ಹಾಗಾದರೆ ಇವನ್ನೆಲ್ಲ ಕೂಡಿಸ್ಕೋಬೇಕು. 4ಕ್ಕೆ 4 ಬರುತ್ತೆ. 6ರಾಗ ಇಲ್ಲಿ 0 ಕೂಡಿಸಿರ 0, 6ರಾಗ 0 ಕೂಡಿಸಿರ 6. ಹಾಗಾದರೆ 6 ಬರುತ್ತೆ. ಇನ್ನು 4ರಾಗ 6 ಕೂಡಿಸಿರ ಏನಪ್ಪ 10. 1 0 ಕೆಳಗೆ ಬಂತು, ದಶಕ ಏನಪ್ಪ ಅಂದರೆ ಮೇಲೆ ಹೋಯಿತು. ಆಮೇಲೆ ನೆಕ್ಸ್ಟ್ 1ರಾಗ 6 ಕೂಡಿಸಿರ ಏನಪ್ಪ ಅಂತಂದರೆ 7. 7ರಾಗ 1 ಕೂಡಿಸಿರಿ ದಶಕ 1 ಕೂಡಿಸ್ಕೋಬೇಕು. 8 ಆತಿ 3ಕ್ಕೆ 3 ಬಂತು. ಅಂದರೆ ಯಾವುದೇ ಅಂಕಿ ಇಲ್ಲ ಇಲ್ಲಿ. ಹಾಗಾದರೆ ಇದೇನು ಬಂತು 38,064 ಆನ್ಸರ್ ಬಂತು. ಇನ್ನು ನೆಕ್ಸ್ಟ್ ಕ್ವಶನ್ 5ನೇ ನೋಡ್ಕೋಬೇಕು ಏನಿದೆ ಅಂತೇಳಿ ನೋಡಿ. 150 ಇಂಟು 107 ಅಂತಿದೆ. 150 ಇಂಟು 107 ಬರ್ಕೊಂಡೆ. ಅದೇ ಸೇಮ್ 7 ಪೂಜಿಲೆ ಪೂಜಿ ಅಂದರೆ 0ನ ಯಾವುದೇ ಅಂಕಿಯಿಂದ ಗುಣಿಸಿರು ಏನಪ್ಪ ಅಂದರೆ 0ನ ಬರುತ್ತೆ. ಹಾಗಾದರೆ ನೆಕ್ಸ್ಟ್ 7 5 35. 3 ದಶಕ ಇಲ್ಲಿಟ್ಟೆ 5 ಕೆಳಗೆ ಇಟ್ಕೊಂಡೆ. ಹೌದಾ. 1 ಅಂಕಿ ಮೇಲೆ ಹೋತು, 1 ಅಂಕಿ ಕೆಳಗೆ ಬಂತು. 7 1 7. 7ರಾಗ ಈ ದಶಕದಾಗಿದ್ದು ಏನು ಕೊಟ್ಟವಲ್ಲ ಕೈಲ ಅದನ್ನು ಕೂಡಿಸ್ಕೋಬೇಕು. 7 1 7. 7ರ 3 ಕೂಡಿಸಿರಿ ಏನಪ್ಪ ಅಂದ್ರೆ 10,050 ಆತಿ. ಇನ್ನು 0ಯಿಂದ ಯಾವುದೇ ಅಂಕಿ ಗುಣಿಸಿರಿ 0ನ ಅಂತ ಇದ್ದೀನಿ. ಆದರೆ 2ನೇ ಅಂಕಿಯಿಂದ ಗುಣಿಸ್ಕೋವಾಗ ಏನಪ್ಪ ಅಂದ್ರೆ 1 ಪ್ಲಸ್ ಇಟ್ಟು 1 ಸ್ಥಾನ ಬಿಡಬೇಕಂತ ಇದ್ದೀನಿ. ಹಾಗಾದರೆ 0 ಪೂಜ್ಲೆ 0 ಬಂತು. ಆಮೇಲೆ 0 5 0 ಬಂತು. 0 1 0 ಬಂತು. ಅರ್ಥ ಆಯ್ತಾ. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ 2 ಸ್ಥಾನ ಬಿಡಬೇಕು. ಪ್ಲಸ್ ಹಾಕೋಗು 2 ಸ್ಥಾನಕ್ಕೆ ಖಾಲಿ ಬಿಡ್ಬೇಕಂತಂದರೆ ಪ್ಲಸ್ ಹಾಕೊಂಡ ನಾನು. ಹಾಗಾದರೆ 1 0 0. ಆಮೇಲೆ 1 5 5. ಆಮೇಲೆ 1 1 1. ಹೌದಾ. ಹಾಗಾದರೆ ಇವನು 3 ಕೂಡಿಸ್ಬೇಕು. 1050. ಆಮೇಲೆ 000. ಆಮೇಲೆ 150. ಇವನು 3 ಕೂಡಿಸ್ಕೋಬೇಕು. ಹಾಗಾದರೆ 0ಗೆ 0 ಬಂತು. 5ರ 0 ಕೂಡಿಸಿರ 5 ಬಂತು. 0 ಒಳಗೆ 0 ಬಂತು. 5ರ 1 ಕೂಡಿಸಿರ 6 ಬಂತು. 1ಕ್ಕೆ 1 ಬಂತು. ಹಾಗಾದರೆ 16,050 ಆನ್ಸರ್ ಬಂತು. ಅರ್ಥ ಆಯ್ತು ಮಕ್ಕಳೇ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ 248 ಇಂಟು 212 ಅಂತಿದೆ. 248 ಬರ್ಕೊಂಡನೆ ಇಂಟು 212 ಬರ್ಕೊಂಡನೆ. ಈ 2ರಲ್ಲೇ ಏನಪ್ಪ ಅಂದರೆ ಗುಣಾಕಾರ ಮಾಡ್ಕೊತ ಹೋಗೋಣ. ಫಸ್ಟು 2 8 ಎಷ್ಟಪ್ಪ ಅಂತಂದರೆ 16. ಹೌದಾ. 1 ದಶಕ ಇಲ್ಲಿ ಕೊಡಬೇಕು. ನೋಡಿರಿ ಯಾವಾಗಿದ್ದರೂ ಇಲ್ಲಿ 1ನೇ ಅಂಕಿ ಗುಣಿಸಾತಿರ್ತಿರಲ್ಲ ಮೊದಲು ಇಲ್ಲಿ ಕೈಲ ಕೊಡಬೇಕು. 2ನೇ ಅಂಕಿಗೆ ಮಾತ್ರ ಮೇಲೆ ಕೊಡಬೇಕು. 3ನೇ ಅಂಕಿಗೆ ಮತ್ತು ಕೈಲ ಬಂದರೆ ಅದರ ಮೇಲೆ ಕೊಡಬೇಕು. ಹಾಗಾದರೆ ಫಸ್ಟ್ ಇಲ್ಲಿ ಏನು ಗೆರಿ ಹೊಡೆದವಲ್ಲ ಇಲ್ಲೇ ಕೈಲ ಕೊಟ್ಟೋಗಬೇಕು. ಅಂದರೆ ದಶಕ ಕೊಟ್ಟಬೇಕು. 2 8 16. 1 ದಶಕ ಇಲ್ಲಿ ಕೊಟ್ಟೆ 6 ಕೆಳಗಿಟ್ಟೆ. 2 4 8. 8ರಾಗ ಇಲ್ಲಿ ಕೆಳಗಿದೆ ನೋಡು ದಶಕ ಇದನ್ನು ಕುಡಿಸ್ಬೇಕು. ಈ ಮೇಲಿಂದ 1 ಹೆಂಗೆ ಬಂತು ಆಮೇಲೆ ಹೇಳ್ತೀನಿ. 2 4 8. 8ರಾಗ 1 ಕುಡಿಸ್ಕೊಂಡ್ರೆ ಏನಪ್ಪ ಅಂದರೆ 9. ಅದನ್ನಿಟ್ಟೆ. 2 2 ಏನಪ್ಪ ಅಂದರೆ 4. ಆಮೇಲೆ 1 ಪ್ಲಸ್ ಬಿಡ್ಬೇಕಂತ ಹೇಳಿದ್ರೆ 1 ಸ್ಥಾನ ಪ್ಲಸ್ಸು ಹಾಕೊಂಡೆ ಅಲ್ಲಿ. ಆಮೇಲೆ 1ರಿಂದ ಗುಣಿಸ್ಕೊಂಡು ಹೋಗ್ಬೇಕು ಈ 3 ಅಂಕಿಗೆ. ನೆಕ್ಸ್ಟ್ 1 8 8. 1 4 4. 1 2 2. ಹಾಗಾದರೆ ನೆಕ್ಸ್ಟ್ 3ನೇ ಅಂಕಿಯಿಂದ ಗುಣಿಸುವಾಗ 2 ಪ್ಲಸ್ 2 ಸ್ಥಾನ ಬಿಡಬೇಕು. ಅದಕ್ಕೆ 2 ಕಡೆ ಪ್ಲಸ್ ಹಾಕೊಂಡಾನೆ ನೋಡಿರಿ. 2 8 16. ಹಾಗಾದರೆ 16 ಇಲ್ಲಿ ಬಂದಾಗ ಏನು ಮಾಡ್ಬೇಕಂತಂದರೆ 1 ದಶಕ ಇದ್ರ ಮುಂದೆ ಕೊಡಬೇಕು. 6 ಇಲ್ಲಿ ಬರ್ಕೋಬೇಕು ಕೆಳಗೆ. ಹೌದಾ.
ನೆಕ್ಸ್ಟು 2 4 8 8ರಾಗ 1 ಕೂಡಿಸಿರಿ ಏನಪ್ಪ ಅಂದರೆ 9 ಬಂತು, ಅದನ್ನು ಬರ್ಕೊಂಡೆ. ಇನ್ನು 2 2 4 ಇಲ್ಲಿ ಇಟ್ಕೊಂಡೆ. ಹಾಗಾದರೆ ಈ 496 248 496 ಕೂಡಿಸ್ಕೋಬೇಕು. ಹಾಗಾದರೆ 6ರಾಗ 6 ಬರುತ್ತೆ, 9ರಾಗ 8 ಕೂಡಿಸಿರಿ 17 ಬಂತು, ಇಲ್ಲಿ 1 ದಶಕ ಇಟ್ಕೊಂಡೆ, 7 ಕೆಳಗೆ ಇಟ್ಕೊಂಡೆ. 4ರಾಗ 4 ಕೂಡಿಸಿರಿ 8, 8ರಾಗ 6 ಕೂಡಿಸಿರಿ ಎಷ್ಟು ಅಂತಂದರೆ 14, 14ರಾಗ ಇದನ್ನು 1 ದಶಕ ಕೂಡಿಸ್ಕೋಬೇಕು, 15 ಆತಿ. ಮತ್ತು ಇಲ್ಲಿ ಬಿಡಿಸ್ತಾನೆ ಇಲ್ಲಿ ಕೆಳಗೆ ಇಡಬೇಕು, ದಶಕ ಏನಪ್ಪ ಅಂದರೆ ಮೇಲೆ 1 ಇಲ್ಲಿ ಮೇಲೆ ಹೋಗುತ್ತೆ, 15. ಹೌದಾ. ಇನ್ನು 9ರಾಗ 2 ಕೂಡಿಸಿರಿ ಏನಪ್ಪ ಅಂದರೆ 11, 11ರಾಗ 1 ದಶಕ ಕೂಡಿಸಿರಿ 12 ಆತಿ, ಮತ್ತೊಂದು ಕೈಲ ಹೋತಿ ಇಲ್ಲಿ 2 ಇಲ್ಲಿ ಕೆಳಗೆ ಬಂತು. ಹೌದಾ. 4ರಾಗ 1 ಕೂಡಿಸಿರ 5, ಹಾಗಾದರೆ 52,576 ಇದರ ಆನ್ಸರ್ ಬಂತು. ಅರ್ಥ ಆಯ್ತು ಮಕ್ಕಳೇ. ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತಂತಂದರೆ ನೆಕ್ಸ್ಟ್ ಕ್ವಶನ್ ನೋಡ್ಕೋಬೇಕು. 7ನೇದ್ದು 316 ಇಂಟು 100 ಇದೆ, 316 ಮೇಲೆ ಹಚ್ಕೊಂಡೆ ಇಂಟು 100 ಏನಪ್ಪ ಅಂದರೆ ಕೆಳಗೆ ಹಚ್ಕೊಂಡೆ. 0ಯಿಂದ ಯಾವುದೇ ಅಂಕಿಯನ್ನು ಗುಣಿಸಿದರೆ ಏನಪ್ಪ ಅಂದರೆ 0ನ ಬರ್ತಂತ ಹೇಳ್ತೀನಿ, ಅಥವಾ ಯಾವುದೇ ಅಂಕಿಯಿಂದ 0 ಗುಣಾಕಾರ ಮಾಡಿದ್ರು ಏನಪ್ಪ ಅಂದರೆ 0ನ ಬರುತ್ತೆ. ಇಲ್ಲಿ 0 6 0, 0 1 0, 0 3 0 ಅಂತ ಬಂತು. ನೆಕ್ಸ್ಟು 0 ಮತ್ತು ಪ್ಲಸ್ ಒಂದು ಸ್ಥಾನ ಬಿಡಬೇಕು, ಪ್ಲಸ್ ಅಂತ ಇಟ್ಕೋತಾನೆ ಒಂದು ಸ್ಥಾನಕ್ಕೆ, ಇಲ್ಲಿ ಬಿಡಿ ಸ್ಥಾನಕ್ಕೆ. ನೆಕ್ಸ್ಟ್ ಏನಪ್ಪ ಅಂದರೆ 0 6 0 0 ಮತ್ತು 0 ಇಲ್ಲಿ 0 0 ಬಂತು. ಯಾಕಂದರೆ 0ಯಿಂದ 1 3 6 ಯಾವನೇ ಗುಣಿಸಿದ್ರೆ ಏನಪ್ಪ ಅಂದರೆ ಇಲ್ಲಿ 3 0 ಬಂದು 3 ಸ್ಥಾನಕ್ಕೆ. ಅಂದರೆ 0 6 0, 0 1 0, 0 3 0. ಇನ್ನು ನೆಕ್ಸ್ಟ್ 1 ಉಳಿತಿ, ಅದನ್ನು 2 ಸ್ಥಾನ ಬಿಡಬೇಕು, 2 ಸ್ಥಾನ ಬಿಟ್ಟು ಗುಣಿಸಿ ಆನ್ಸರ್ ಇಡಬೇಕು. 1 6 6, 1 1 1, 1 3 3. ಹಾಗಾದರೆ ಇವನು ಕೂಡಿಸ್ಕೋಬೇಕು. 0ಗೆ 0, 0ಗೆ 0, 6ರಾಗ 0 0 ಕೂಡಿಸಿರೋ 6, ಆಮೇಲೆ 1ರಾಗ 0 ಕೂಡಿಸಿರೋ 1, 3ಕ್ಕೆ 3, 31,600 ಅಂತ ಆನ್ಸರ್ ಬಂತು. ಅರ್ಥ ಆಯ್ತು ಮಕ್ಕಳೇ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ನೋಡ್ಕೋಬಹುದು ಏನಿದೆ ಅಂತಂದರೆ 100 ಇಂಟು 523 ಅಂತಿದೆ. ಈ 100 ಹಚ್ಕೊಂಡೇ ಇಲ್ಲಿ 523 ಹಚ್ಕೊಂಡೇ ಗುಣಾಕಾರ. ಹಾಗಾದರೆ 3 0 ಏನಪ್ಪ ಅಂದರೆ 0, 3 0 3 0, ಆಮೇಲೆ 3 1 3 ಬಂತು. ಹೌದಾ. ನೆಕ್ಸ್ಟ್ ಒಂದು ಪ್ಲಸ್ ಇಟ್ಕೋಬೇಕು. ಇಲ್ಲಿ ಹೇಳಿದೆ ನಿಮ್ಗೆ ಪ್ಲಸ್ ಯಾಕೆ ಇಟ್ಕೋಬೇಕಂದ್ರೆ 2ನೇ ಅಂಕಿ ಗುಣಿಸುವಾಗ ಒಂದು ಸ್ಥಾನ ಬಿಡಬೇಕು, ಅದ್ರ ಸಲುವಾಗಿ ಖಾಲಿ ಉಳಿದ ತನಗೆ ಪ್ಲಸ್ ಇಟ್ಕೊಂಡಾನೆ. ಯಾಕಂದ್ರೆ ನೆಕ್ಸ್ಟ್ ಏನಪ್ಪ ಅಂದರೆ ಸಂಕಲನ ಮಾಡಬೇಕಲ್ಲ, ಅದ್ರ ಸಲುವಾಗಿ. ಇನ್ನು 2 0 ಏನಪ್ಪ ಅಂದರೆ 0, 2 0 0, 2 1 2. ಅರ್ಥ ಆಯ್ತಾ. ಇಲ್ಲಿ ಮೇಲೆ 300 ಬಂತು, ಇಲ್ಲಿ ಕೆಳಗೆ 200 ಬಂತು, ಯಾವುದೇ ದಶಕ ಬಂದಲ್ಲ ಇಲ್ಲಿ. ಹೌದಾ. 5 0 ಇನ್ನು 2 ಪ್ಲೇಸ್ ಬಿಡಬೇಕು, ಬಿಡಿ 10 ಸ್ಥಾನ ಇವನು ಪ್ಲೇಸ್ ಬಿಡಬೇಕು. 2ಕ್ಕೆ ಏನಪ್ಪ ಅಂದರೆ ಪ್ಲಸ್ ಹಾಕೊಂಡನಿ. ಹಾಗಾದರೆ 5 0 0, 5 0 0, ಆಮೇಲೆ 5 1 5, ಇವ್ರು 3 ಕೂಡಿಸ್ಕೋಬೇಕು. 0ಗೆ 0, 0 0 ಒಳಗೆ ಕೂಡಿಸಿರೋ 0, ಆಮೇಲೆ 3ರಾಗ 2 0 ಅದಾವು, 2 0 ಕೂಡಿಸಿರೋ 3 ಬಂತು, 2ರ 0 ಕೂಡಿಸಿರೋ 2 ಬಂತು, 5ಕ್ಕೆ 5 ಬಂತು, 52,300 ಆನ್ಸರ್ ಬಂತು. ಅರ್ಥ ಆಯ್ತು ಮಕ್ಕಳೇ. ನೆಕ್ಸ್ಟ್ 2ನೇ ಕ್ವಶನ್ ನೋಡ್ಬೋದು, ಗುಣಲಬ್ಧ ಕಂಡುಹಿಡಿಯಿರಿ ಅಂತಂದು. ಏನು 2861 ಇಂಟು 9, ಇದು ಒಂದು ಅಂಕಿಯದ ಭಾಳ ಏನಪ್ಪ ಅಂದರೆ ಈಸಿಯಾಗಿರುತ್ತೆ, ಏನು ಮಗ್ಗಿ ಬರಬೇಕಷ್ಟೇ, ಮತ್ತೇನಿಲ್ಲ. ಮಿನಿಮಮ್ ಒಂದು 20ರ ತನಕ ಅಥವಾ 30ರ ತನಕ ಅಂತ ಬರಲೇಬೇಕು. ಈಗ 2860 ಅಂದರೆ 9ರಲ್ಲೇ ಗುಣಿಸೋಣ. 9 1 9. ಹೌದಾ. 9 6 ಎಷ್ಟು 54. ಹೌದಾ. 5 ಇಲ್ಲಿ ದಶಕ ಇಟ್ಟೆ. ಯಾವಾಗಿದ್ರೂ ಇದ್ರ ಮೇಲೆ ಇಟ್ಕೋಬಾರ್ದ, ಎದನ್ನು ಗುಣಿಸಿರ್ತಾರಲ್ಲ, ಯಾವ ಅಂಕಿ ಗುಣಿಸಿರ್ತಾರಲ್ಲ ಅದ್ರ ಮುಂದಗಡೆ ಬರುವಂಗೆ ದಶಕ ಇಟ್ಕೋಬೇಕು. 9 6 54. ಹೌದಾ. 6 ಕೆಳಗೆ ಇಟ್ಕೊಳ್ಳಿಲ್ಲ, 8 ಕೆಳಗೆ ಇಟ್ಕೊಂಡೆ. ಅರ್ಥ ಆಯ್ತಾ. ಇಲ್ಲಿ 5 ಮೇಲೆ ಏನಪ್ಪ ಅಂದರೆ 10ರ ಸ್ಥಾನ ಯಾವಾಗಿದ್ರೂ ಮೇಲೆ ಹೋಗುತ್ತೆ. ಇಲ್ಲಿ ನೆಕ್ಸ್ಟ್ 5 ಬಂತು, ಇಲ್ಲಿ ಕೆಳಗೆ 4 ಬಿಡಿ ಬಂತು. ಹೌದಾ. ಬಿಡಿ ಸ್ಥಾನ ದಶಕ ಮೇಲೆ ಕೊಟ್ಟೆ 54, 5 ಮೇಲೆ ಹೋಗುತ್ತೆ, ಕೆಳಗೆ 4 ಬಂತು. ಇನ್ನು ಏನಪ್ಪ ಅಂದರೆ 9 8 ಎಷ್ಟಪ್ಪ ಅಂದರೆ 72. 9 8 72. 72ರಾಗಿ 5 ಕೂಡಿಸಿದ್ರೆ ಎಷ್ಟು ಆಗ್ತಂದರೆ 77. 7 1 ಇಲ್ಲಿ ಮೇಲಿಟ್ಟೆ, ಒಂದು ಬಿಡಿ ಸ್ಥಾನ ಏನಪ್ಪ ಅಂದರೆ 7 ಕೆಳಗೆ ಇಲ್ಲಿಟ್ಟೆ. ಹೌದಾ. 10 ಸ್ಥಾನ ಮೇಲೆ ಹೋಯ್ತು. 9 2 ಏನಪ್ಪ 18. 18ರಾಗಿ 7 ಕೂಡಿಸಿದ್ರೆ ಎಷ್ಟು ಅಂತಂದರೆ 25 ಬಂತು. ಆದರೆ 25,749 ಇದರ ಆನ್ಸರ್ ಬಂತು. ಎರಡನೇದು ಏನಪ್ಪ ಅಂದರೆ ಇಲ್ಲಿ ಇದನ್ನು ಈ ರೀತಿ ಹಾಕೊಂಡ್ರೆ ಡೈರೆಕ್ಟ್ ಹಾಕೊಂಡ್ರೆ 3,947 ಇಂಟು 7ರಲ್ಲೇ ಗುಣಾಕಾರ ಮಾಡಿದ್ದೇನೆ. ಓಕೆ. ಹಾಗಾದರೆ ನೋಡಿರಿ 7 7 49, 4 ಏನಪ್ಪ ಯಾವಾಗಿದ್ರೂ ಬಿಡಿಸ್ತಾನೆ ಕೆಳಗೆ ಬರುತ್ತೆ, 10 ಸ್ಥಾನ ಮೇಲೆ ಹೋಗುತ್ತೆ. 7 7 49, ದಶಕ 4 ಇಲ್ಲಿ ಮೇಲೆ ಬಂತು, 9 ಇಲ್ಲಿ ಕೆಳಗೆ ಬಂತು. 7 4 28. 28ರಾಗಿ ಈ 4 ಕೂಡಿಸಿದ್ರೆ 32 ಬಂತು, 3 ಮೇಲೆ ಬಂತು, 2 ಕೆಳಗೆ ಬಂತು. ಇನ್ನು 7 9 63. 63ರ 3 ಕೂಡಿಸಿದ್ರೆ 66 ಬಂತು, 6 ಮೇಲೆ ಹೋಯ್ತು, ಒಂದು 6 ಕೆಳಗೆ ಕೊಟ್ಟೆ, ಕೈಲ ಕೊಟ್ಟೆ 6, ಒಂದು ಕೆಳಗೆ ಬಂತು 6. ಹಾಗಾದರೆ 7 3 21. 21ರ 6 ಕೂಡಿಸಿರಿ ಏನಪ್ಪ ಅಂದರೆ 27. 27,629 ಆನ್ಸರ್ ಬಂತು. ಇನ್ನು ನೆಕ್ಸ್ಟ್ ನೋಡ್ಕೋಬೋದು 7,254 ಇಂಟು 6 ಅಂತಿದೆ. ಹೌದಾ. 7,254 ಇಂಟು 6. 7,254 ಇಂಟು 6 ಹಚ್ಕೊಂಡೆ. 6 4 ಎಷ್ಟು ಅಂತಂದರೆ 24. 2 ಇಲ್ಲಿ ಮೇಲೆ ಬಂತು, 4 ಇಲ್ಲಿ ಕೆಳಗೆ ಕೊಟ್ಟೆ. ಹೌದಾ. 6 5 30. 30ರಾಗಿ ಈ ದಶಕ 2 ಕೂಡಿಸ್ಕೋಬೇಕು, 32 ಆತಿ. ಮತ್ತು 3 ಮೇಲೆ ಬಂತು, ಈ ಬಿಡಿ ಸ್ಥಾನದ 2 ಇಲ್ಲಿ ಕೆಳಗೆ ಬಂತು. 6 2 ಏನಪ್ಪ ಅಂತಂದರೆ 12. 12ರ 3 ಕೂಡಿಸಿದ್ರೆ 15 ಬಂತು, ಮತ್ತು 10 ಸ್ಥಾನ ಮೇಲೆ ಹೊತ್ತು, ಬಿಡಿ ಸ್ಥಾನ ಕೆಳಗೆ 5 ಇಲ್ಲಿ ಬಂತು. 6 7 42. 42ರ 1 ಕೂಡಿಸಿದ್ರೆ ಏನಪ್ಪ ಅಂದರೆ 43. 43,524 ಮೂರನೇದ್ದು. ಇನ್ನು 4ನೇ ಲೆಕ್ಕನ ನೋಡ್ಕೋಬೋದು ನೀವು ಏನಿದೆ ಅಂತೇಳಿ.
ಇಲ್ಲೇ ಸೇಮ್ ರಿಪೀಟ್ ಇದನ್ನ ಬರ್ಕೊಂಡನೆ ನಾನು ಏನಪ್ಪ ಅಂತಂದರೆ 4 4 ಇದನ್ನೇ ರಿಪೀಟ್ ಬರ್ಕೊಂಡನೆ ಇದನ್ನೇ ಹೇಳ್ತಾನೆ 1 ಅರ್ಥ ಆಯ್ತಾ. 6041 ಇಂಟು 5 ಇದೆ, 5ರಲ್ಲಿ ಗುಣಾಕಾರ ಮಾಡೋಣ. 5 1 5, 5 4 20. ಇಲ್ಲಿ ದಶಕ ಮೇಲೆ 2 ಇಡಬೇಕು, 0 ಬಿಡಿ ಸ್ಥಾನದಲ್ಲಿ ಇಲ್ಲಿ ಕೆಳಗೆ ಇಟ್ಕೋಬೇಕು. 5 ಪೂಜ್ಲೆ ಪೂಜಿ, ಅದು 5 ಶೂನ್ಯಲಿ ಶೂನ್ಯ, ಆ ಶೂನ್ಯ ಒಳಗೆ 2 ಕೂಡಿಸಿರಿ 2 ಬಂತು. 5 6 30, ಡೈರೆಕ್ಟಾಗಿ 30 ಕೆಳಗಿಟ್ಟನಿ. ಅರ್ಥ ಆಯ್ತಾ. ನೆಕ್ಸ್ಟು 8028 ಇಂಟು 8 ಇದೆ, ಇದನ್ನ ಗುಣಾಕಾರ ಮಾಡೋಣ. 8 8 64, 6 ದಶಕ ಮೇಲೆ ಹೋಯ್ತು, ಕೆಳಗೆ 4 ಬಂತು. ಆಮೇಲೆ 8 2 16, 16ರಾಗ ಏನಪ್ಪ ಅಂತಂದರೆ 6 ಕೂಡಿಸಿರಿ ಎಷ್ಟು ಅಂತಂದರೆ 22, ಮೇಲೆ 2 ಹೋತಿ ಕೆಳಗೆ 2 ಇಟ್ಟು, ದಶಕ 2 ಹೋತಿ ಕೆಳಗೆ ಇಲ್ಲಿ 2 ಇಟ್ಟು. 8 ಪೂಜ್ಲೆ ಪೂಜಿ ಅಥವಾ 8 ಶೂನ್ಯಲಿ ಶೂನ್ಯ, 2 ಇಲ್ಲಿ ಏನಪ್ಪ ಅಂದರೆ 2 ಕೈ ದಶಕ ಐತಲ್ಲ 2 ಹಾಗೆ ಇಟ್ಕೋಬೇಕು. ಯಾಕಂದರೆ ಕೂಡಿಸೋದು ಯಾವುದು ಗುಣಿಸಿದ ಮೇಲೆ ಬರಲಿಲ್ಲಲ್ಲ, 0ನ ಬಂತು, 0 ಒಳಗೆ 2 ಕೂಡಿಸಿರೆ 2 ಬಂತು. ಹಾಗಾದ್ರೆ 8 8 64, ಡೈರೆಕ್ಟ್ 64,224 ಅಂತ ಆನ್ಸರ್ ಬಂತು. ಇಲ್ಲಿ 30,205 ಅಂತಿದೆ. ಇನ್ನು ನೆಕ್ಸ್ಟ್ 6ನೇ ಕ್ವಶನ್ ನೋಡ್ಕೋಬೋದು ನೀವು ಏನಿದೆ ಅಂತೇಳಿ. 4,395 ಇಂಟು ಏನಪ್ಪ ಅಂದರೆ 9 ಇದೆ. ಇಲ್ಲಿ ಹಚ್ಕೊಂಡು 4,395 ಇಂಟು 9, 9 5 45, 4 ಇಲ್ಲಿ ದಶಕ ಹೋಯ್ತು, 5 ಕೆಳಗೆ ಬಂತು. ಬಿಡಿ ಸ್ಥಾನ ಯಾವಾಗಿದ್ರು ಕೆಳಗೆ, 10 ಸ್ಥಾನ ಮೇಲೆ ಹೋಗುತ್ತೆ. ಆಮೇಲೆ ಒಮ್ಮೆ 3 ಅಂಕಿದ್ರೆ 10 ಮತ್ತು 100 ಸ್ಥಾನ ಮೇಲೆ ಹೋಗುತ್ತೆ, ಬಿಡಿ ಸ್ಥಾನ ಕೆಳಗೆ ಬರುತ್ತೆ ಯಾವಾಗಿದ್ರು. ಅರ್ಥ ಆಯ್ತಾ. ಬಿಡಿ ಸ್ಥಾನ ಒಟ್ಟು ಕೆಳಗೆ, ಈ 10 ಬರಲಿ 100 ಬರಲಿ 1000 ಬರಲಿ ಅವೆಲ್ಲ ಮೇಲೆ ದಶಕ ಕೈಲ ಹೋಗುತ್ತೆ. 9 5 45, 4 ಮೇಲೆ ಹೋಯ್ತು, 5 ಕೆಳಗೆ ಬಂತು. 9 ಮೇಲೆ 81, 81ರ 4 ಕೂಡಿಸಿರಿ ಏನಪ್ಪ ಅಂತಂದರೆ 85 ಐತಿ. 8 ದಶಕ ಹೋತಿ, 5 ಕೆಳಗೆ ಬಂತು. 9 3 27, 27ರ 8 ಕೂಡಿಸಿರಿ ಎಷ್ಟಪ್ಪ ಅಂತಂದರೆ 35, 3 ದಶಕ ಮೇಲೆ ಹೋತಿ, 5 ಕೆಳಗೆ ಬಂತು. 9 4 36, 36ರ 3 ಕೂಡಿಸಿರಿ ಎಷ್ಟಪ್ಪ ಅಂದರೆ 39 ಬಂತು. 39,555 ಆನ್ಸರ್ ಇದ್ರದ ಬಂತು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ 3ನೇ ಕ್ವಶನು, ಗುಣಲಬ್ಧವನ್ನು ಕಂಡು ಹಿಡಿಯಿರಿ ಅಂತಿದೆ. ಇಲ್ಲಿ ಏನಿದೆ ಅಂತಂತ ನೋಡ್ಕೋಬಹುದು. 1ನೇದು 9,025 ಇಂಟು 10 ಅಂತಿದೆ. ನಾ ಡೈರೆಕ್ಟಾಗಿ 0 ಮತ್ತು 1ರಿಂದ ಗುಣಿಸಿಲ್ಲ, 10 ಮಗೆ ಈಸಿ ಇದೆ ಅಂತೇಳಿ 10ಲೇನ ಗುಣಿಸಿದ್ದೀನಿ. 10 5 50, 5 ಇಲ್ಲಿ ಮೇಲೆ ಬಂತು, 0 ಇಲ್ಲಿ ಏನಪ್ಪ ಬಿಡಿಸ್ತಾನೆ 0 ಇಲ್ಲಿ ಕೆಳಗೆ ಬಂತು. 10 2 20, 20ರಾಗ 5 ಕೂಡಿಸಿರಿ 25 ಆತಿ, ಇಲ್ಲಿ 2 ಮೇಲೆ ಬಂತು, ಇಲ್ಲಿ 5 ಕೆಳಗೆ ಬಂತು. ಮತ್ತು 10 0ಲೆ 0, ಅದ್ರಾಗ 2 ಕೂಡಿಸಿರಿ ಎಷ್ಟಾಗಿದೆ 2 ಆತಿ, 2 ಕೆಳಗೆ ಇಟ್ಕೊಂಡೆ. ಇನ್ನು 19 90, 90,250 ಅಂತ ಆನ್ಸರ್ ಬಂತು. ಅರ್ಥ ಆಯ್ತು ಮಕ್ಕಳೇ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ 2ನೇ ಕ್ವಶನ್ ನೋಡ್ಕೋಬೋದು ನೀವು ಏನಿದೆ ಅಂತೇಳಿ. 2,549 ಇಂಟು 20 ಅಂತಿದೆ. ಇದನ್ನು ನೋಡ್ಕೋಬೋದು ಯಾವ ರೀತಿ ಇದೆ ಅಂತೇಳಿ. ನಾವು 0 ಇಲ್ಲಿ ಏನಪ್ಪ ಅಂದರೆ ಗುಣಾಕಾರ ಮಾಡಿದಾಗ ಇವೆಲ್ಲ 0ನ ಬರ್ತಾವೆ. ಯಾಕಂದರೆ 0ಯಿಂದ ಯಾವುದೇ ಅಂಕಿಯನ್ನು ಗುಣಿಸಿ ಅಥವಾ ಯಾವುದೇ ಅಂಕಿಯಿಂದ 0ಗೆ ಗುಣಿಸಿದ್ರೆ 0ನ, 0 9 0 0 4 0 0 5 0, ಆಮೇಲೆ 0 ಅಥವಾ 0 2 0ನ. ಅರ್ಥ ಆಯ್ತಾ. ನೆಕ್ಸ್ಟ್ 2ನೇ ಅಂಕಿಯಿಂದ ಗುಣಿಸ್ಕೋತಾನೆ, ಒಂದು ಸ್ಥಾನ ಬಿಡಬೇಕಿಲ್ಲಿ. 2ನೇ ಅಂಕಿ ಗುಣಿಸುವಾಗ ಅಂತ ಹೇಳಿದಾನೆ, ಪ್ಲಸ್ ಅಂತ ಇಟ್ಕೊಂಡಾನೆ, ಯಾಕಂದರೆ ಕುಡಿಸ್ಕೋಬೇಕಲ್ಲ ಅದ್ರ ಸಲುವಾಗಿ. 2 9 ಏನಪ್ಪ ಅಂದ್ರೆ 18, ಒಂದು ದಶಕ ಮೇಲೆ ಹೋಗ್ತೀವಿ, ಅದ್ರ ಸೀದಾ ಕೆಳಗೆ 8ಅನ್ನು ಇಟ್ಕೊಂಡೆ. ಹೌದಾ. ನೆಕ್ಸ್ಟ್ 2 4 8, 8ರಾಗ ಈ ಮೇಲಿಂದ ದಶಕ ಐತಲ್ಲ ಇದನ್ನೊಂದು ಕೂಡಿಸ್ಕೋಬೇಕು. 9 ಆತಿ, ಅದನ್ನು 9 ಇಲ್ಲಿ ಇಟ್ಕೊಂಡಾನೆ. 2 5 10, ಆಮೇಲೆ ಇಲ್ಲಿ 0 ಇಟ್ಕೊಂಡಾನೆ, ಒಂದು ದಶಕ ಮೇಲೆ ಕೊಳಿಸಿದಾನೆ. ಆಮೇಲೆ ನೆಕ್ಸ್ಟ್ 2 2 4, 4ರಾಗ ಈ ದಶಕ 1 ಕೂಡಿಸ್ಕೊಂಡ್ರೆ 5 ಆತಿ, ಇಲ್ಲಿ 5,098 ಆತಿ, ಇಲ್ಲಿ ಮೇಲೆ 4 0 ಅದಾವು, ಇನ್ನು ಕೂಡಿಸ್ಕೋಬೇಕು. 0ಗೆ 0 ಬಂತು, 8ರಾಗ 0 ಕೂಡಿಸಿರೋ 8, 9ರಾಗ 0 ಕೂಡಿಸಿರೋ 9, 0ಗೆ 0, 5ಕ್ಕೆ 5, 5,980 ಆನ್ಸರ್ ಬಂತ. ಇನ್ನು 3ನೇ ಪ್ರಶ್ನೆಯನ್ನು ನೋಡ್ಕೋಬೋದು. 3,746 ಇಂಟು 23 ಇದೆ, 2 ಅಂಕಿಯ ಗುಣಾಕಾರ ಇದು. ಅರ್ಥ ಆಯ್ತು ಮಕ್ಕಳೇ. ಹಾಗಾದರೆ ಫಸ್ಟ್ 3ರಿಂದ ಮಾಡೋಣ, ಆಮೇಲೆ 3ರಿಂದ 4 ಅಂಕಿ ಗುಣಾಕಾರ ಮಾಡೋಣ, 2ರಿಂದ ಆಮೇಲೆ ಈ 4 ಅಂಕಿ ಗುಣಾಕಾರ ಮಾಡೋಣ. ಫಸ್ಟ್ 3ರಿಂದ ಮಾಡಿದಾಗ ಇಲ್ಲಿ ದಶಕಗಳು ಇಟ್ಕೋಬೇಕು, ಆಮೇಲೆ 2ನೇ ಅಂಕಿ ಮಾಡಿದಾಗ ಇದ್ರ ಮೇಲೆ ಇಟ್ಕೋಬೇಕು, 3ನೇ ಅಂಕಿ ಏನಾರು ಇತ್ತಂದರೆ ಮತ್ತೆ ಈ 1ರ ಮೇಲೆ ಇಟ್ಕೋಬೇಕು ದಶಕಗಳನ್ನು. ಅರ್ಥ ಆಯ್ತಾ. ಹಾಗಾದರೆ ಫಸ್ಟ್ 3 6 18, ಒಂದು ದಶಕ ಇಲ್ಲಿ ಇಟ್ಕೊಂಡೆ, 8 ಇಲ್ಲಿ ಕೆಳಗೆ ಇಟ್ಕೊಂಡೆ. ಅರ್ಥ ಆಯ್ತಾ. ನೆಕ್ಸ್ಟ್ 3 4 12, 12ರಾಗ 1 ಕೂಡಿಸಿದ್ರೆ 13 ಆತಿ, 1 ಇಲ್ಲಿ ಬಂತು, ಆಮೇಲೆ ಬಿಡಿ ಸ್ಥಾನದ 3 ಇಲ್ಲಿ ಕೆಳಗೆ ಬಂತು. 3 7 21, 21ರಾಗ 1 ಕೂಡಿಸಿದ್ರೆ ಏನಪ್ಪ ಈ ದಶಕ ಕೂಡಿಸ್ಕೋಬೇಕು. 22 ಆತಿ, 2 ಇಲ್ಲಿ ಮತ್ತೆ ಇಲ್ಲಿ ಮೇಲೆ ಬಂತು, ಈ 1 ಬಿಡಿ ಏನಪ್ಪ ಅಂದರೆ ಬಿಡಿ ಸ್ಥಾನದ 2 ಕೆಳಗೆ ಬಂತು. 3 3 9, 9ರಾಗ 2 ಕೂಡಿಸಿದ್ರೆ 11 ಆಯಿತು. ಓಕೆ. ಆಮೇಲೆ ನೆಕ್ಸ್ಟ್ ಇನ್ನು 2ರಿಂದ ಈ 4 ಅಂಕಿ ಗುಣಿಸ್ಕೋಣ. 2 6 ಏನಪ್ಪ ಅಂದರೆ 12, ಒಂದು ಸ್ಥಾನ ಬಿಡ್ಬೇಕಂತ ಹೇಳಿದ್ದೀನಿ ಪ್ಲಸ್ಸು. 2 6 12, ಒಂದು ದಶಕ ಮೇಲೆ ಕೊಟ್ಟೆ, ಆಮೇಲೆ ಇಲ್ಲಿ 2 ಬಿಟ್ಟೆ, ಅಂದರೆ 2 ಇಟ್ಟೆ. ಇನ್ನು ನೆಕ್ಸ್ಟ್ 2 4 8, 8ರಾಗ 1 ಕೂಡಿಸಿರೋ 9 ಇಲ್ಲಿ ಇಟ್ಟನಿ. ಆಮೇಲೆ 2 7 14, ಇಲ್ಲಿ 4 ಇಟ್ಟೆ, ಒಂದು ದಶಕ ಇಲ್ಲಿ 3ರ ಮೇಲೆ ಇಟ್ಟೆ. ಅರ್ಥ ಆಯ್ತಾ. ಯಾಕಂದರೆ ನೆಕ್ಸ್ಟ್ ಇಲ್ಲಿ ಯಾವುದನ್ನು ಗುಣಿಸ್ಕೋತಾರೆ ಅದ್ರ ಮುಂದೆ ಏನಪ್ಪ ಅಂತಂದರೆ ಈ ದಶಕ ಇಟ್ಬೇಕು ನೀವು ಯಾವಾಗಿದ್ರು. ಹಾಗಾದರೆ ನೆಕ್ಸ್ಟ್ 2 3 6, 6ರಾಗ 1 ಕೂಡಿಸಿರೋ 7 ಬಂತು.
ಹಾಗಾದರೆ ಇವನು ಕೂಡಿಸ್ಕೊಂಡು ಏನು 11,238, ಆಮೇಲೆ ಏನಪ್ಪ ಅಂತಂದರೆ 7,492 ಕೂಡಿಸ್ಕೋಬೇಕು. 8ಕ್ಕೆ 8 ಇಲ್ಲಿ ಪ್ಲಸ್ ಇಟ್ಟರಲ್ಲ, ಒಂದು ಸ್ಥಾನ ಬಿಡಬೇಕಂತ ನೇಮ್ ಇದೆ, ಬಿಟ್ಟನಿ 8 ಬಂತು. 3ರಾಗ 2 ಕೂಡಿಸಿರ 5 ಬಂತು. 2ರಾಗ 9 ಕೂಡಿಸಿರ 11 ಬಂತು. ಇಲ್ಲಿ ಬಿಡಿ ಸ್ಥಾನದ 1 ಇಲ್ಲಿ ಇಟ್ಟನಿ, 10 ಸ್ಥಾನದ 1 ಇಲ್ಲಿ ಬಂತು. 11 ಒಂದು ಕೈಲ ಮೇಲೆ ಬಂತು, ಒಂದು ಕೆಳಗೆ ಬಂತು. ಹಾಗಾದರೆ 4 1 ಈ 4 1 5, 5ರ 1 ದಶಕ ಕೂಡಿಸಿರ 6, ಯಾಕಂದರೆ ಇಲ್ಲಿ ದಶಕ ಕೊಟ್ಟನೆ ಕೈಲ, ಅದನ್ನು ಕೂಡಿಸ್ಕೊಂಡು ಹೇಳಬೇಕು 6. ಹಾಗಾದರೆ 7 1 8, 86,158 ಅಂತ ಆನ್ಸರ್ ಬಂತು. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಕ್ವಶನ 4,756 ಇಂಟು 19 ಅಂತಿದೆ. ಇಲ್ಲಿ 9ರಲ್ಲೊಮ್ಮೆ 1ರಲ್ಲೊಮ್ಮೆ ಗುಣಿಸ್ಕೊಂಡು 9 6 54, 5 ಇಲ್ಲಿಟ್ಟೆ 4 ಕೆಳಗೆ ಬಂತು. ಇನ್ನು 9 5 45, 45ರಾಗ 5 ಕೂಡಿಸಿರಿ ಏನಪ್ಪ ಅಂದರೆ ಇಲ್ಲಿ ದಶಕ ಕೊಟ್ಟರಲ್ಲ, ಇದನ್ನು ಕೂಡಿಸ್ಬೇಕು 5 50 ಆತಿ. ಈ ಬಿಡಿ ಸ್ಥಾನದ ಏನಪ್ಪ ಅಂದರೆ 0 ಕೆಳಗೆ ಬಂತು. 10 ಸ್ಥಾನದ ದಶಕ ಇಲ್ಲಿ ಮೇಲೆ ಕೊಟ್ಟೆ 50, ಇಲ್ಲಿ 5 ಮೇಲೆ ಹೋತು, ಕೆಳಗೆ 0 ಬಂತು. ಇನ್ನು 9 7 63, 63ರಾಗ 5 ಕೂಡಿಸಿರ 68 ಆತಿ. 8 ಬಿಡಿ ಸ್ಥಾನದ ಇಲ್ಲಿ ಕೆಳಗೆ ಬಂತು, 6 ಮೇಲೆ ಹೋತು. ಇನ್ನು 9 4 ಏನಪ್ಪ ಅಂತಂದರೆ 36, 36ರಾಗ 6 ಕೂಡಿಸಿರಿ ಎಷ್ಟಂದರೆ 42, ಈ 42ನ್ನು ಇಲ್ಲಿಟ್ಟನಿ. ಓಕೆ. ಇನ್ನು ನೆಕ್ಸ್ಟ್ ಒಂದು ಸ್ಥಾನ ಬಿಟ್ಟು ಪ್ಲಸ್ ಕೊಡಬೇಕು, ಇಲ್ಲಿ ಒಂದು ಸ್ಥಾನಕ್ಕೆ ಬಿಡಿ ಸ್ಥಾನಕ್ಕೆ ಪ್ಲಸ್ ಕೊಡಬೇಕು, ಆಮೇಲೆ ಅಂಕಿಗಳನ್ನು ಗುಣಿಸಿಡಬೇಕು. 1 6 6, 1 5 5, 1 7 7, 1 4 4, 4ಕ್ಕೆ 4, 6ರಾಗ 0 ಕೂಡಿಸಿರ 6, 8ರಾಗ 5 ಕೂಡಿಸಿರ 13, ಇಲ್ಲಿ ಒಂದು ದಶಕ ಮೇಲೆ ಹೊತ್ತು, ಬಿಡಿ ಸ್ಥಾನದ 3 ಇಲ್ಲಿ ಬಂತು. ನೆಕ್ಸ್ಟ್ ಏನಪ್ಪ ಅಂದರೆ 7 2 9, ಅದರ 1 ದಶಕ ಕೂಡಿಸಿರ 10 ಆತಿ. 0 ಇಲ್ಲಿ ಬಂತು, ಮೇಲೆ 1 ಹೊತ್ತು. ಹಾಗಾದರೆ 4 4 8, 8ರ 1 ಕೂಡಿಸಿರ 9, 90,364 ಅಂತ ಆನ್ಸರ್ ಬಂತು. ಅರ್ಥ ಆಯ್ತು ಮಕ್ಕಳೇ. ಇನ್ನು ನೆಕ್ಸ್ಟ್ 5ನೇ ಕ್ವಶನ್ 2,439 ಇಂಟು 31 ಅಂತಿದೆ. ಇಲ್ಲಿ ನೋಡ್ರಿ, ಇಲ್ಲಿ 1ರಿಂದ ಗುಣಿಸ್ಕೊಂಡು 1 9 9, 1 3 3, 1 4 4, 1 2 2, ಇನ್ನು 3 3 9 27. ಹೌದಾ, ಒಂದು ಪ್ಲಸ್ ಕೊಟ್ಟರೆ ಇಲ್ಲಿ ಒಂದು 1ನೇ ಸ್ಥಾನಕ್ಕೆ 3 9 27. ಈ 2 ಏನಪ್ಪ ಅಂದರೆ ಈ ಕೈಲ ಏನಪ್ಪ ಅಂದರೆ ಮೇಲ್ ಕೊಡಬೇಕು 2ನೇ ಅಂಕಿಂದ ಗುಣಿಸುವಾಗ. ಇಲ್ಲಿ 2 ಕೊಟ್ಟೆ, ಇಲ್ಲಿ 7 ಕೆಳಗಿಟ್ಟೆ. ನೆಕ್ಸ್ಟ್ 3 3 9, 9ರಾಗ ಈ ಮೇಲಿನ ದಶಕ 2 ಕೂಡಿಸ್ಕೋಬೇಕು, 11 ಆತಿ. 1 ದಶಕ ಇಲ್ಲಿ 1 ಬಿಡಿ ಸ್ಥಾನದ ಇಲ್ಲಿ ಬಂತು, ದಶಕ ಏನಪ್ಪ ಅಂದರೆ ಇಲ್ಲಿ ಮೇಲೆ ಹೋತಿ 11. ನೆಕ್ಸ್ಟ್ 3 4 ಏನಪ್ಪ ಅಂದರೆ 12, 12ರಾಗ ಈ ಮೇಲಿನ ದಶಕ 1 ಕೂಡಿಸ್ಬೇಕು, 13 ಆತಿ. ಮತ್ತು 3 ಇಲ್ಲಿ ಕೆಳಗೆ ಬಂತು, 1 ದಶಕ ಮೇಲೆ ಹೋಯ್ತು. ಆಮೇಲೆ 3 2 6, 6ರಾಗ 1 ಕೂಡಿಸಿರಿ 7 ಆತಿ. ಇನ್ನು 2 ಇವನ್ನ ಕೂಡಿಸ್ಕೋಬೇಕು. 9ಕ್ಕೆ 9 ಬಂತು, 7ರ 3 ಕೂಡಿಸಿರಿ 10 ಬಂತು, 1 ದಶಕ ಮೇಲೆ ಹೊತ್ತಿ 0 ಇಲ್ಲಿ ಕೊಟ್ಟೆ. ನೆಕ್ಸ್ಟ್ ಏನಪ್ಪ ಅಂತಂದರೆ 4 1 ಕೂಡಿಸಿರಿ 5, 5ರಾಗ 1 ದಶಕ ಕೂಡಿಸ್ಬೇಕು 6 ಆತಿ. 3ರಾಗ 2 ಕೂಡಿಸಿರಿ 5 ಆತಿ. 7ಕ್ಕೆ 7 ಬಂತು, 75,609 ಆನ್ಸರ್ ಬಂತು. ಹಾಗಾದರೆ ನೆಕ್ಸ್ಟ್ ಇನ್ನು 6ನೇ ಕ್ವಶನ್ ನೋಡೋಣ. 1,258 ಇಂಟು 13 ಅಂತಿದೆ. ಇಲ್ಲಿ ಫಸ್ಟ್ 3ರಲ್ಲೇ ಗುಣಾಕಾರ ಮಾಡೋಣ, ಆಮೇಲೆ 1ರಲ್ಲೇ ಮಾಡೋಣ. 3 8 24, 2 ಇಲ್ಲಿ ಮೇಲೆ ಹೋತಿ, ಕೆಳಗೆ 4 ಇಟ್ಕೊಂಡೆ. 3 5 15, 15ರಾಗಿ 2 ದಶಕ ಕೂಡಿಸ್ಬೇಕು, 17 ಆತಿ. 1 ದಶಕ ಮೇಲೆ ಹೋತಿ, 7 ಇಲ್ಲಿ ಬಂತು. 3 2 6, 6ರಾಗ 1 ದಶಕ ಕೂಡಿಸ್ಕೋಬೇಕು, 7 ಬಂತು. 3 1 3, ಇನ್ನು ಪ್ಲಸ್ ಅಂತ ಇಟ್ಕೊಂಡು 1ನೇ ಸ್ಥಾನಕ್ಕೆ ಬಿಡಬೇಕಂತ ಇದ್ದೆ. ಇನ್ನು ನೆಕ್ಸ್ಟ್ 1ರಲ್ಲೇ ಗುಣಿಸ್ಕೊಂಡು 1 8 8, 1 5 5, 1 2 2, 1 1 1. ಹಾಗಾದರೆ ಇವನು 2 ಕೂಡಿಸ್ಕೋಬೇಕು. 3,774, 1,258 ಕೂಡಿಸ್ಕೋಬೇಕು. 4ರ 4 ಬಂತು, 7ರಾಗ 8 ಕೂಡಿಸಿರ 15 ಬಂತು. ಇಲ್ಲಿ ಬಿಡಿ ಸ್ಥಾನದ 5 ಇಲ್ಲಿ ಕೆಳಗೆ ಇಟ್ಕೋಬೇಕು, 10 ಸ್ಥಾನದ 1ನ್ನೇ ಮೇಲೆ ಕಳಿಸ್ಕೋಬೇಕು. ಹಾಗಾದರೆ ಒಂದು ದಶಕ, ಅದಕ್ಕೆ ದಶಕ ಅಂತ ಕರೀತಾರೋ. ಇಲ್ಲಿ ಮೇಲೆ ಕೈಲ ಕೊಟ್ಟೆ. 7ರಾಗ 5 ಕೂಡಿಸಿರ 12, 12ರ 1 ಕೂಡಿಸಿರ 13 ಬಂತು. 1 ಮೇಲೆ ಕಳಿಸಿದೆ, 3 ಕೆಳಗೆ ಇಟ್ಕೊಂಡೆ. ನೆಕ್ಸ್ಟ್ 3ರಾಗ 2 ಕೂಡಿಸಿರ 5, 5ರಾಗ 1 ಕೂಡಿಸಿರ 6 ಬಂತು. ಅದನ್ನು 6 ಕೆಳಗಿಟ್ಟೆ, 1ಕ್ಕೆ 1 ಇಟ್ಕೋಬೇಕು. 16,354 ಆನ್ಸರ್ ಬಂತು. ನೆಕ್ಸ್ಟ್ 7ನೇ ಕ್ವಶನನ್ನು ನೋಡ್ಕೊಂಡು ಏನಿದೆ ಅಂತೇಳಿ ನೋಡ್ಕೊರಿ. 1,028 ಇಂಟು 37 ಅಂತಿದೆ. 1,028 ಇಂಟು 37, 7ರಿಂದ ಗುಣಾಕಾರ ಮಾಡೋಣ. 7 8 56, 5 ದಶಕ ಮೇಲೆ ಬಂತು, 6 ಕೆಳಗೆ ಬಂತು. 7 2 14, 14ರಾಗ ಏನಪ್ಪ ಅಂದರೆ 5 ಕೂಡಿಸಿದೆ ಅಂದರೆ 19, 1 ದಶಕ ಮೇಲೆ ಹೋತಿ 9 ಇಲ್ಲಿ ಇಟ್ಕೊಂಡನಿ. ಇನ್ನು 7 ಪೂಜೆ ಅಂದರೆ ಅದರ 1 ಕೂಡಿಸ್ಕೋಬೇಕು, 1 ಬಂತು. ಇನ್ನು 7 1 7, ಇನ್ನು ಪ್ಲಸ್ 1 ಇಟ್ಕೊಬೇಕು. ಇನ್ನು 3ರಲ್ಲೇ ಗುಣಾಕಾರ ಮಾಡಬೇಕು. 3 8 24, ಈ 2ನ್ನು ಮೇಲೆ ಹೋತಿ, ದಶಕ ಮೇಲೆ ಹೋತಿ 2, ಆಮೇಲೆ 4 ಕೆಳಗೆ ಬಂತು. 3 2 6, 6ರಾಗ 2 ಕೂಡಿಸಿರಿ ಏನಪ್ಪ ಅಂದರೆ 8, ಅದೇ 8 ಇಲ್ಲಿಟ್ಟನಿ. 3 0 0, 0ನ ಬಂದಿದೆ. 3 1 3, ಇನ್ನು 7,196, ಆಮೇಲೆ 2ನೇ ಅಂಕಿಂದ ಗುಣಿಸಿದಾಗ 3,084 ಐತಲ್ಲ, ಇವನ್ನೆರಡು ಪ್ಲಸ್ ಮಾಡ್ಕೋಬೇಕು. 6ರಾಗ 6 ಕೂಡಿಸಿರಿ, 6ರಾಗ 6 ಬಂದು 6ಕ್ಕೆ 6 ಬರ್ತದೆ, ಯಾಕಂದ್ರೆ ಪ್ಲಸ್ ಐತಿ, ಯಾವುದೇ ಅಂಕಿ ಇರಂಗಿಲ್ಲ ಇಲ್ಲಿ. 6ಕ್ಕೆ 6 ಬಂತು. 9ರ 4 ಕೂಡಿಸಿರಿ 13 ಬಂತು, 1 ದಶಕ ಮೇಲೆ ಹೋತಿ, 3 ಕೆಳಗೆ ಬಂತು. ಇನ್ನು ಏನಪ್ಪ 8ರಾಗ 1 ಕೂಡಿಸಿರಿ 9, 1 ಅದರ ದಶಕ 1 ಕೂಡಿಸಿರಿ 10 ಆತಿ. 1 ದಶಕ ಮೇಲೆ ಹೋತಿ, 0 ಇಲ್ಲಿ ಬಂತು. ನೆಕ್ಸ್ಟ್ ಏನಪ್ಪ ಅಂತಂದರೆ 7ರಾಗ 0 ಕೂಡಿಸಿರ 0ನ, 7ರಾಗ ಮತ್ತು ಇಲ್ಲಿ ದಶಕ ಐತಲ್ಲ 1 ಕೂಡಿಸ್ಕೋಬೇಕು, 8 ಆತಿ. ಇಲ್ಲಿ 3ಕ್ಕೆ 3 ಇಟ್ಟೆ, 38,036 ಅಂತ ಆನ್ಸರ್ ಬಂತು. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ 2,375 ಇಂಟು 16 ಅಂತಿದೆ. ಇದನ್ನು ಗುಣಾಕಾರ ಮಾಡಿ ನೋಡೋಣ. 6 5 30, ಇಲ್ಲಿ ಮೇಲೆ 3 ಬಂತು, ಕೆಳಗೆ 0 ಬಂತು. 6 7 42, 42ರ 3 ಕೂಡಿಸಿದ್ರೆ 45, 4 ಮೇಲೆ ಇಟ್ಟೆ, ಕೆಳಗೆ 5 ಇಟ್ಟೆ. ನೆಕ್ಸ್ಟ್ 6 3 ಏನಪ್ಪ ಅಂದರೆ 18,
ಹೌದಾ 18ರಾಗ ಈ 4 ಕೂಡಿಸ್ಕೋಬೇಕು, 22 ಆತಿ, 2 ಮೇಲೆ ಹೋಯಿತು, 2 ಕೆಳಗೆ ಬಂತು, 6 2 12, ಇನ್ನು ದಶಕ 2 ಕೊಟ್ಟನಲ್ಲ ಅದನ್ನು 12ರಾಗ 2 ಕೂಡಿಸ್ಕೋಬೇಕು, ಇದನ್ನು ಗುಣಿಸಿದ ಮೇಲೆ 6 2 12, 12ರಾಗ 2 ಕೂಡಿಸಿದ್ರೆ 14 ಬಂತು. ಇಲ್ಲಿ ಪ್ಲಸ್ ಒಂದು ಸ್ಥಾನ ಬಿಡ್ಬೇಕಂತ ಇದೆ, ಒಂದು ಸ್ಥಾನ ಬಿಟ್ಟು ಪ್ಲಸ್ ಒಂದು ಬಿಡಿ ಸ್ಥಾನದಾಗ ಪ್ಲಸ್ ಹಾಕೊಂಡೆ. ಇನ್ನು 1 5 5, 1 7 7, 1 3 3, 1 2 2, ಇಲ್ಲಿ 14,250 ಮತ್ತು 2,375 ಇವನ್ನ ಎರಡು ಪ್ಲಸ್ ಮಾಡ್ಕೋಬೇಕು. ಈಗ 0 0 ಬಂತು, 5ರಾಗ 5 ಕೂಡಿಸಿದ್ರೆ 10 ಬಂತು, ಇಲ್ಲಿ ಒಂದು ದಶಕ ಕೊಟ್ಟೆ, 0 ಕೆಳಗೆ ಕೊಟ್ಟೆ. ಆಮೇಲೆ 7ರಾಗ 2 ಕೂಡಿಸಿದ್ರೆ 9, 9ರಾಗ ಈ ದಶಕ 1 ಕೂಡಿಸ್ಬೇಕು, 10 ಆತಿ, ಮತ್ತೊಂದು ದಶಕ ಮೇಲೆ ಹೋತಿ, 10 ಸ್ಥಾನ ಬಿಡಿ ಸ್ಥಾನದ 0 ಕೆಳಗೆ ಬಂತು. 4ರಾಗ 3 ಕೂಡಿಸಿರಿ 7, 7ರಾಗ 1 ಕೂಡಿಸಿರಿ 8, 2ರಾಗ 1 ಕೂಡಿಸಿರ 3, 38,000 ಆನ್ಸರ್ ಅಂತ ಬಂತು. ಇನ್ನು ನೆಕ್ಸ್ಟು 4ನೇ ಲೆಕ್ಕ ನೋಡ್ಕೋಬೋದು. ಏನೈತಂದ್ರೆ 21,497 ಇಂಟು 3 ಅಂತಿದೆ. 21,497 ಇಂಟು 3 ಹಚ್ಕೊಂಡೆ, ಈ 3ರಿಂದ ಗುಣಾಕಾರ ಮಾಡಬೇಕು. 3 7 21, 2 ದಶಕ ಮೇಲೆ ಹೋತಿ, 1 ಕೆಳಗೆ ಬಂತು. ನೆಕ್ಸ್ಟ್ 3 9 27, 27ರಾಗ ಈ ದಶಕ 1ಕ್ಕೆ ಕೊಟ್ಟಿರಲ್ಲ ಆ ದಶಕ ಕೂಡಿಸ್ಬೇಕು, 29, ಮತ್ತು 2 ದಶಕ ಮೇಲೆ ಹೋಗುತ್ತೆ, 9 ಇಲ್ಲಿ ಕೆಳಗೆ ಬರುತ್ತೆ. 3 4 ಏನಪ್ಪ ಅಂದ್ರೆ 12, 12ರಾಗ ಈ 2 ದಶಕ ಕೂಡಿಸ್ಬೇಕು, 14 ಆತಿ, 1 ದಶಕ ಮೇಲೆ ಹೋತಿ, 4 ಇಲ್ಲಿಟ್ಟೆ ಬಿಡಿಸ್ತಾನ. ಆಮೇಲೆ 3 1 3, ಈ ದಶಕ 1 ಕೊಟ್ಟರಲ್ಲ ಅದನ್ನು ಕೂಡಿಸ್ಬೇಕು, 4 ಆತಿ, 3 2 6, 64,491 ಆನ್ಸರ್ ಬಂತು. ನೆಕ್ಸ್ಟ್ 15,746 ಇಂಟು 5 ಐತೆ ನೋಡ್ರಿ, 5 6 30, 3 ಮೇಲೆ ಕೊಟ್ಟನಿ, ಹೌದಾ. ಆಮೇಲೆ 0 ಇಲ್ಲಿ ಇಟ್ಟನಿ. ಆಮೇಲೆ 5 4 20, 20ರ 3 ಕೂಡಿಸಿರಿ 23 ಆತಿ. ಇಲ್ಲಿ 10 ಸ್ಥಾನದ 10 ಸ್ಥಾನದಲ್ಲಿ 2 ಏನೈತಲ್ಲ ದಶಕ ಅದು ಮೇಲೆ ಹೋತಿ, ಬಿಡಿ ಸ್ಥಾನದ 3 ಕೆಳಗೆ ಬಂತು. 5 7 35, 35ರಾಗ 2 ದಶಕ ಕೂಡಿಸ್ಬೇಕು, 37 ಆತಿ. ಅದನ್ನು 3 ದಶಕ ಏನು ಮೇಲೆ ಕೊಟ್ಟೆ, ಕೈಲ ಮೇಲೆ ಕೊಟ್ಟೆ, 7 ಇಲ್ಲಿ ಕೆಳಗಿಟ್ಟೆ. ನೆಕ್ಸ್ಟ್ 5 5 25, 25ರ 3 ಕೂಡಿಸಿರಿ 28, ಮೇಲೆ 2 ಹೋತಿ, ಇಲ್ಲಿ ಕೆಳಗೆ 8 ಬಂತು. 5 1 5, ಆಮೇಲೆ ಇಲ್ಲಿ 2 ದಶಕ ಕೊಟ್ಟರಲ್ಲ ಇದನ್ನು ಕೂಡಿಸ್ಕೋಬೇಕು, 5 2 7, 78,730. ಇಲ್ಲಿ ಏನೇ ವೈಟ್ನರ್ ಏನಾಗಿತ್ತಂತಂದರೆ ಇಲ್ಲಿ 15 ಹಚ್ಕೊಂಡು ಮಾಡಿದ್ದೆ ಲೆಕ್ಕ, ಹೀಗಾಗಿ ಇಲ್ಲಿ ವೈಟ್ನರ್ ಬೆಳಕೆ ಆಗಿದೆ. ನೆಕ್ಸ್ಟು ಇನ್ನು 3ನೇ ಕ್ವಶನ್ 11,048 ಇಂಟು 7 ಇದೆ, 7ರಿಂದ ಗುಣಾಕಾರ ಮಾಡಿ. 7 8 56, 5 ದಶಕ ಮೇಲೆ ಹೋತಿ, 6 ಕೆಳಗೆ ಬಂತು. 7 4 28, 28ರಾಗ 5 ಕೂಡಿಸಿದ್ರೆ ಎಷ್ಟು ಬಂದರೆ 33, 3 ಮೇಲೆ ಹೋತಿ, ಮತ್ತು 3 ಕೆಳಗೆ ಬಂತು. ಆಮೇಲೆ 33ರಾಗ 1 3 ಮೇಲೆ ಹೋತಿ, 1 3 ಕೆಳಗೆ ಬಂತು. 7 ಪೂಜಿಲೆ ಪೂಜಿ ಅಂದರೆ ಪೂಜಿ ಒಳಗೆ 3 ಕೂಡಿಸಿದ್ರೆ 3 ಬಂತು, ಅಂದರೆ 7 0 0 ಬಂತು. ಅದರೊಳಗೆ ಏನು ಈ ದಶಕ ಕೂಡಿಸ್ಬೇಕು 3 ಒಳಗೆ 0 ಕೂಡಿಸಿದ್ರೆ 3 ಬಂತು. 7 1 7, 7 1 7, ಓಕೆ. ಹಾಗಾದರೆ ನೆಕ್ಸ್ಟ್ 77,336 ಬಂತು. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ 10,039 ಇಂಟು 9 ಇದೆ, ಇದನ್ನು ಗುಣಿಸೋಣ. 9 9 81, 8 ದಶಕ ಮೇಲೆ ಹೋತಿ, 1 ಇಲ್ಲಿ ಬಿಡಿ ಸ್ಥಾನದ 1 ಇಲ್ಲಿ ಕೆಳಗೆ ಬಂತು. 9 3 27, 27ರಾಗ 8 ಕೂಡಿಸಿದ್ರೆ ಏನಪ್ಪ ಅಂದರೆ 35, 3 ಮೇಲೆ ಹೋತಿ, 5 ಕೆಳಗಿಟ್ಟು. ಹಾಗಾದರೆ 9 0 0, ಅದ್ರಾಗ 3 ಕೂಡಿಸ್ಕೋಬೇಕು, 0 ಒಳಗೆ 3 ಬಂತು. 9 0 0 ಬಂತು, 9 1 9 ಬಂತು, 90,351 ಆನ್ಸರ್ ಬಂತು. ಇನ್ನು 5ನೇ ಕ್ವಶನನ್ನು ನೋಡ್ಕೋಣ ಏನಿದೆ ಅಂತೇಳಿ. ನೋಡ್ರಿ ಏನಿದೆ, ಸಿದ್ದಪ್ಪನು ಕಿತ್ತಳೆ ಹಣ್ಣನ್ನು ರಫ್ತು ಮಾಡುವ ಹಣ್ಣಿನ ದಳ್ಳಾಳಿ. ಸಿದ್ದಪ್ಪ ಏನಪ್ಪ ಅಂತಂದರೆ ಕಿತ್ತಳೆ ಹಣ್ಣನ್ನು ರಫ್ತು ಮಾಡುವ ಹಣ್ಣಿನ ದಳ್ಳಾಳಿ, ಹೌದಾ. ಒಂದು ಡಬ್ಬಿಯಲ್ಲಿ 144 ಕಿತ್ತಳೆ ಹಣ್ಣು ಇರ್ತವೆ. ಒಂದು ಡಬ್ಬಿ, ಒಂದು ಬಾಕ್ಸ್ ಒಳಗೆ ಎಷ್ಟು ಇರ್ತಾವೆ ಕಿತ್ತಳೆ ಹಣ್ಣುಗಳ ಸಂಖ್ಯೆ 144 ಇರ್ತಾವೆ. ಅವನ್ನು 259 ಕಿತ್ತಳೆ ಹಣ್ಣಿನ ಡಬ್ಬಿಗಳನ್ನು ರಫ್ತು ಮಾಡ್ತಾನೆ. ನೋಡ್ರಿ, ಒಂದು ಬಾಕ್ಸ್ನಾಗ 144 ಇದ್ರೆ ಅಂಥ ಬಾಕ್ಸ್ಗಳು ಎಷ್ಟಿರ್ತಾವೆ 259 ಕಿತ್ತಳೆ ಹಣ್ಣಿನ ಡಬ್ಬಿನ ರಫ್ತು ಮಾಡ್ತಾನೆ. ಒಂದು ಡಬ್ಬಿ ಒಳಗೆ 144, 259 ಡಬ್ಬಿ ಒಳಗೆ ಎಷ್ಟು ಕಿತ್ತಳೆ ಹಣ್ಣುಗಳು ಇರ್ತಾವೆ ಅಂದರೆ ಎಷ್ಟು ರಫ್ತು ಮಾಡಿದಾರೆ ಹಣ್ಣುಗಳ ಸಂಖ್ಯೆ ಅಂತ ಹೇಳಿ ಕಂಡುಹಿಡ್ರಿ ಅನ್ನತ್ತಾರ, ಹೌದಾ. ಅದೇ ರೀತಿ ಏನಪ್ಪ ಅಂದರೆ ಕಂಡು ಹಿಡ್ಕೊಂಡು ನೋಡಿ, ಇಲ್ಲಿ ಬರ್ದೆ ನನ್ನ ಕಚ್ಚಾದೊಳಗೆ ಏನಂತೇಳಿ. ಒಂದು ಡಬ್ಬಿಯಲ್ಲಿರುವ ಕಿತ್ತಳೆ ಹಣ್ಣುಗಳ ಸಂಖ್ಯೆ 144, ಓಕೆ. ಹಾಗಾದರೆ ರಫ್ತು ಮಾಡುವ ಕಿತ್ತಳೆ ಹಣ್ಣುಗಳ ಸಂಖ್ಯೆ, ಹೌದಾ. ಇಲ್ಲಿ ಒಂದು ಕಿತ್ತಳೆ ಹಣ್ಣುಗಳ ಸಂಖ್ಯೆ ಅಲ್ಲ, ಕಿತ್ತಳೆ ಹಣ್ಣುಗಳ ಡಬ್ಬಿಗಳ ಸಂಖ್ಯೆ ಇದು, ಅರ್ಥ ಆಯ್ತಾ. ಡಬ್ಬಿಗಳ ಸಂಖ್ಯೆ ಎಷ್ಟೈತೆ ಅಂತಂದ್ರೆ 259. ಒಂದು ಡಬ್ಬಿ ಒಳಗೆ 144 ಕಿತ್ತಳೆ ಹಣ್ಣುಗಳು. ಅಂಥವು ಎಷ್ಟು ಡಬ್ಬಿಗಳನ್ನು ರಫ್ತು ಮಾಡ್ತಾನಂದರೆ 259 ಡಬ್ಬಿಗಳನ್ನು ರಫ್ತು ಮಾಡ್ತಾನೆ. ಒಂದು ಡಬ್ಬಿ ಒಳಗೆ 144 ಆದರೆ 259 ಡಬ್ಬಿ ಒಳಗೆ ಎಷ್ಟು ಕಿತ್ತಳೆ ಹಣ್ಣುಗಳು ಬರ್ತಾವೆ ಅಂತ ಕಂಡುಹಿಡಿ ಅಂತಾರೆ. ಅವಾಗ ನಾವು ಏನು ಮಾಡಬೇಕು, ಡಬ್ಬಿಗಳ ಸಂಖ್ಯೆ ಜೊತೆಗೆ ಕಿತ್ತಳೆ ಹಣ್ಣುಗಳ ಸಂಖ್ಯೆಯನ್ನು ಗುಣಾಕಾರ ಮಾಡಬೇಕು. ಅವಾಗ ನಮಗೇನಪ್ಪ ಅಂತಂದರೆ ಎಷ್ಟು ಹಣ್ಣುಗಳ ಸಂಖ್ಯೆನ ರಫ್ತು ಮಾಡಿದಾನೆ ಅನ್ನೋದು ಗೊತ್ತಾಗ್ಬಿಡುತ್ತೆ, ಅಥವಾ ರಫ್ತು ಮಾಡಿದ ಕಿತ್ತಳೆ ಹಣ್ಣುಗಳ ಸಂಖ್ಯೆ ನಮಗೆ ಗೊತ್ತಾಗ್ಬಿಡುತ್ತೆ. ಹಾಗಾದರೆ ಇಲ್ಲಿ ಬರ್ಕೊಂಡ ನಾನು 144 ಏನಪ್ಪ ಅಂದರೆ ಕಿತ್ತಳೆ ಹಣ್ಣುಗಳ ಸಂಖ್ಯೆ ಒಂದು ಡಬ್ಬಿಯಲ್ಲಿರೋದು. ಅಂಥವು ಎಷ್ಟು ಡಬ್ಬಿಗಳು 259. ಈ 144 ಇಂಟು 259 ಗುಣಿಸ್ಬಿಡ್ಬೇಕು, ಅರ್ಥ ಆಯ್ತಾ. ಈಗ ನೋಡೋಣ,
9 4 36, 3 ಮೇಲೆ ಬಂತು, 6 ಕೆಳಗೆ ಬಂತು. ಇನ್ನು 9 4 36, ಹೌದಾ, ಈ ಮೂರನ್ನು ಕೂಡಿಸ್ಕೋಬೇಕು. ಹಾಗಾದರೆ 39 ಆತಿ. ಇನ್ನು 9 1 9, 9 1 9, ಈ ಮೂರು ಏನು ದಶಕ ಐತಲ್ಲ ಅದನ್ನು ಕೂಡಿಸ್ಕೋಬೇಕು. ಎಷ್ಟಾತಿ? 12 ಆತಿ. ಹಾಗಾದರೆ ನೆಕ್ಸ್ಟ್ 5ರಲ್ಲಿ ಇಲ್ಲೊಂದು ಪ್ಲಸ್ ಇಟ್ಕೋಬೇಕು. ಹಾಗಾದರೆ 5 4 20, ಇಲ್ಲಿ ಮೇಲೆ ಇರಬೇಕು ದಶಕ, ಇಲ್ಲಿ ಕೊಡಬಾರ್ದು. ಇಲ್ಲಿ 1ನೇ ಅಂಕಿ ಗುಣಿಸುವಾಗ ಇಲ್ಲಿ ಕೊಡಬೇಕು, 2ನೇ ಅಂಕಿಯಿಂದ ಗುಣಿಸುವಾಗ ಮೇಲೆ ಕೊಡಬೇಕು. 5 4 20, 2 ಏನಪ್ಪ ಅಂದರೆ ದಶಕ ಇಲ್ಲಿ ಹೋತಿ, 0 ಇಲ್ಲಿ ಬಂತು. ಮತ್ತು 5 4 20, ಇದ್ರಾಗ 20ರಾಗ 2 ಕೊಡ್ಸಿರಿ 22 ಬಂತು. ಇಲ್ಲಿ 2 ಕೈಲ ಕೊಟ್ಟೆ, ಮತ್ತು ಇಲ್ಲಿ ಇದ್ರ 2 ಕೆಳಗೆ ಇಳಿಸ್ಕೊಂಡೆ. ಅರ್ಥದ? 5 1 5, 5ರಾಗ 2 ಕೊಡ್ಸಿರಿ ಏನಪ್ಪ ಅಂತಂದರೆ 7, ಇಲ್ಲಿ 7 ಇಟ್ಟೆ. ನೆಕ್ಸ್ಟ್ 3ನೇ ಅಂಕಿ ಗುಣಾಕಾರ ಮಾಡಬೇಕು. 2 4 8, ಹೌದಾ, ಇಲ್ಲಿ ಪ್ಲಸ್ ಹೆಂಗೆ ಕೊಟ್ಕೋಬೇಕು ಅನ್ನೋದು ಹೇಳಿದಾನೆ ನಿಮಗೆ. 2 4 8, ಆಮೇಲೆ 2 4 8, ಆಮೇಲೆ 2 1 2, ಯಾಕಂದರೆ ಇವನ್ನೆಲ್ಲ ಕೈಲಗಳು ಕುಡಿಸಿದಾನೆ ಅವಾಗನ. ಹಾಗಾದರೆ ಇವನು 3 ಕುಡಿಸ್ಕೋಬೇಕು. 6ಕ್ಕೆ 6 ಬರುತ್ತೆ, 9ಕ್ಕೆ 9 ಬರುತ್ತೆ, ಯಾಕಂದರೆ 9ರೊಳಗೆ 0 ಕುಡಿಸಿರು 9, 2ರಾಗ 2 ಕುಡಿಸಿರು 4, 4ರಾಗ 8 ಕುಡಿಸಿರು 12 ಬಂತು. ಒಂದು ಕೈಲ ಮೇಲೆ ಹೋಗುತ್ತೆ, 2 ಕೆಳಗಿರುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ 7ರಾಗ 1 ಕುಡಿಸಿರಿ 8, 8ರಾಗ 8 ಕುಡಿಸಿರಿ 16, 16ರಾಗ 1 ಕುಡಿಸಿರಿ ಏನಪ್ಪ ಅಂದ್ರೆ 17, ಒಂದು ಕೈಲ ಮೇಲೆ ಹೋಗುತ್ತೆ, 7 ಕೆಳಗೆ ಬರುತ್ತೆ. 2ರಾಗ 1 ಕುಡಿಸಿರಿ 3 ಬಂತು, 37,296 ಆನ್ಸರ್. ಏನಿದು? ಸಿದ್ದಪ್ಪ ರಫ್ತು ಮಾಡುವ ಕಿತ್ತಳೆ ಹಣ್ಣಿನ ಸಂಖ್ಯೆ. ಹೌದಾ, ಅಂದರೆ ಸುಮಾರು 259 ಡಬ್ಬಿಗಳೊಳಗೆ ಎಷ್ಟು ಹಣ್ಣುಗಳು ಸಿಗ್ತಾವೆ? ಹಾಗಾದರೆ 37,296 ಹಣ್ಣುಗಳು ಸಿಗ್ತಾವಂತ ಹೇಳ್ಬೋದು. ಇನ್ನು ಎರಡನೇ ಪ್ರಶ್ನೆಯನ್ನು ನೋಡೋಣ ಏನೈತೆ ಅಂಥೇಳಿ. ಎರಡನೇ ಪ್ರಶ್ನೆ ನೋಡ್ರಿ. ಒಂದು ರಕ್ಷಿತ ಅರಣ್ಯ ಪ್ರದೇಶದಲ್ಲಿ 160 ಗಿಡಗಳನ್ನು ಪ್ರತಿ ಅಡ್ಡ ಸಾಲಿನಲ್ಲಿ ಮತ್ತು 108 ಗಿಡಗಳನ್ನು ಪ್ರತಿ ಕಂಬ ಸಾಲಿನಲ್ಲಿ ಇರುವಂತೆ ನೆಡಲಾಗಿದೆ. ಇದು ಅಡ್ಡ ಸಾಲು. ಯಾವುದಪ್ಪ ಅಂದರೆ ಹಿಂಗೆ ಅಡ್ಡ ಸಾಲು. ಎಷ್ಟು ಗಿಡಗಳು ಇಟ್ಟಾನು? 160 ಗಿಡಗಳು. ಹೌದಾ, ಅಡ್ಡ ಸಾಲಿನಲ್ಲಿರುವ ಗಿಡಗಳ ಸಂಖ್ಯೆ 160. ಕಂಬ ಸಾಲು ಅಂದರೆ ಈ ರೀತಿ ಬರುತ್ತೆ. ಇಲ್ಲಿ ಎಷ್ಟು ಗಿಡಗಳು ನೆಟ್ಟಾನು? 108 ನೆಟ್ಟಾನು. ಹಾಗಾದರೆ ಒಟ್ಟು ಎಷ್ಟು ಗಿಡಗಳನ್ನು ನೆಟ್ಟಾನ ಅಂತ ಕಂಡು ಹಿಡಿರಿ ಅಂತ ನಾತಾನ. ಹಾಗಾದರೆ 160 108 ಏನು ಮಾಡಬೇಕು ಅಂದ್ರೆ ಅಡ್ಡ ಸಾಲ ಮತ್ತು ಕಂಬ ಸಾಲನ್ನು ಗುಣಾಕಾರ ಮಾಡಬೇಕು. ಗುಣಾಕಾರ ಮಾಡಿದಾಗ ಏನಪ್ಪ ಅಂದರೆ ಒಟ್ಟು ಗಿಡಗಳ ಸಂಖ್ಯೆ ನಮಗೆ ದೊರೀತೈತಿ. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ನೋಡಿ ಇಲ್ಲಿ ಏನು ಬರ್ದನಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು ನೀವು. ಪ್ರತಿ ಅಡ್ಡ ಸಾಲಿನಲ್ಲಿ ನೆಟ್ಟ ಗಿಡಗಳ ಸಂಖ್ಯೆ 160, ಪ್ರತಿ ಕಂಬ ಸಾಲಿನಲ್ಲಿ ನೆಟ್ಟ ಗಿಡಗಳ ಸಂಖ್ಯೆ 108. ಇವನ್ನ ಎರಡು ಹಚ್ಕೊಂಡ 160 × 108. ಹೌದಾ, ಮೊದಲ 8ರಿಂದ ಮಾಡ್ಕೊಂಡು 8 0 0, 8 6 ಏನಪ್ಪ ಅಂದರೆ 48, 4 ಇಲ್ಲಿ ದಶಕ ಮೇಲೆ ಹೋತಿ, 8 ಇಲ್ಲಿ ಕೆಳಗೆ ಬಂತು, 8 1 8, ಇಲ್ಲಿ ದಶಕ 4 ಕೂಡಿಸ್ಕೋಬೇಕು, 8 1 8 ಬಂತು, ಅದ್ರಾಗ 4 ಕೂಡಿಸ್ಕೋಬೇಕು, 12 ಆತಿ. ಹೌದಾ, ಹಾಗಾದರೆ ನೆಕ್ಸ್ಟ್ 0 0 0, 0 6 0, 0 1 0. ನೆಕ್ಸ್ಟ್ ಇನ್ನು 1ರಿಂದ 1 0 0, ಆಮೇಲೆ 1 6 6, 1 1 1. ಇಲ್ಲಿ ಪ್ಲಸ್ ಯಾವಾಗ ಹೇಳಿದೆ ನಾನು ನಿಮಗೆ. 2ನೇ ಅಂಕಿ ಗುಣಿಸುವಾಗ 1 ಸ್ಥಾನ ಬಿಡಬೇಕು, 3ನೇ ಅಂಕಿಯಿಂದ ಗುಣಿಸುವಾಗ 2 ಸ್ಥಾನ ಬಿಟ್ಟುಕೊಂಡು ಬಿಡಿ 10 100 ತುಂಬ್ಕೊಂತ ಹೋಗ್ಬೇಕಂತ ಇದ್ದೇನೆ. ಹೌದಾ, 0ಗೆ 0 ಬಂತು, 8ರಾಗ 0 ಕುಡಿಸಿರಿ 8 ಬಂತು, 2ರಾಗ 0 0 ಕುಡಿಸಿರ 2 ಬಂತು, 1ರಾಗ 6 ಕುಡಿಸಿರಿ 7 ಬಂತು, 1ಕ್ಕೆ 1 ಬಂತು, 17,280. ಏನಿದು? ಅವ ಅಡ್ಡ ಸಾಲು ಮತ್ತು ಪ್ರತಿ ಅಡ್ಡ ಸಾಲು ಮತ್ತು ಕಂಬ ಸಾಲಿನ ನೆಟ್ಟ ಒಟ್ಟು ಗಿಡಗಳ ಸಂಖ್ಯೆ ಎಷ್ಟು ಅಂತಂದರೆ 17,280. ಅರ್ಥ ಆಯ್ತಾ? ಇನ್ನು ಮೂರನೇ ಪ್ರಶ್ನೆ. ಒಬ್ಬ ಬೈಸಿಕಲ್ ಮಾರುವ ವ್ಯಾಪಾರಿಯು ತನ್ನ ಶೋರೂಮ್ನ ಸಲುವಾಗಿ 27 ಬೈಸಿಕಲ್ನ ಕೊಂಡುಕೊಳ್ಳುತ್ತಾನೆ. ಏನು ಮಾಡ್ತಾನೆ ಅಂದರೆ ಒಬ್ಬ ಬೈಸಿಕಲ್ ಮಾರುವ ವ್ಯಾಪಾರಿ ಏನು ಮಾಡ್ತಾನೆ? ತನ್ನ ಶೋರೂಮ್ ಸಲುವಾಗಿ 27 ಬೈಸಿಕಲ್ನ ಕೊಂಡುಕೊಳ್ತಾನೆ. ಆದರೆ ಒಂದು ಬೈಸಿಕಲ್ನ ಬೆಲೆ ಎಷ್ಟೈತೆ ಅಂದ್ರೆ 2,067 ರೂಪಾಯಿ. ಒಂದು ಬೈಸಿಕಲ್ಗೆ 2,067 ಆದರೆ 27 ಬೈಸಿಕಲ್ಗೆ ಆ ವ್ಯಾಪಾರಿ ನೀಡಿದ ಒಟ್ಟು ಹಣ ಎಷ್ಟು ಅಂತ ಕೇಳತ್ತಾರೆ. ಅಂದರೆ ಈ 2,067ನ್ನ ಇಂಟು 27 ಮಾಡಿದ್ರೆ ನಮಗೆ ಅದರ ಆನ್ಸರ್ ಗೊತ್ತಾಗುತ್ತೆ. ಅಂದರೆ 27 ಬೈಸಿಕಲ್ಗೆ ಅವನು ಒಟ್ಟು ಎಷ್ಟು ಹಣ ಕೊಟ್ಟ? ಒಂದು ಬೈಸಿಕಲ್ಗೆ 2,067 ಕೊಟ್ಟರೆ 27 ಬೈಸಿಕಲ್ಗೆ ಎಷ್ಟು ಹಣ ಕೊಟ್ಟ ಅನ್ನೋದು ನಮ್ಗೆ ಗೊತ್ತಾಗ್ಬಿಡುತ್ತೆ. ಅಂದರೆ 2,067 ಇಂಟು 27ನ ನಾವು ಗುಣಿಸ್ಬೇಕು. ಇಲ್ಲಿ ನೋಡ್ಬೋದು ನೀವು ಅದನ್ನು ಲೆಕ್ಕ ಮಾಡೈತಿ ಯಾವ ರೀತಿ ಅಂತೇಳಿ. ಪ್ರತಿ ಬೈಸಿಕಲ್ನ ಬೆಲೆ ರೂಪಾಯಿ 2,067. ನಾ ಡೈರೆಕ್ಟ್ ಹಚ್ಕೊಂಡಾನೆ. ಪ್ರತಿ ಬೈಸಿಕಲ್ನ ಬೆಲೆ ಏನಪ್ಪ ಅಂದರೆ = ರೂಪಾಯಿ 2,067. ಹಾಗಾದರೆ ವ್ಯಾಪಾರಿ ಕೊಂಡ ಬೈಸಿಕಲ್ನ ಸಂಖ್ಯೆ ಇಲ್ಲಿ ಹಚ್ಕೊಂಡಾನೆ 27. ಈ 2,067 ಇಂಟು 27 ಮಾಡಿದರೆ ನಮಗೆ ಆನ್ಸರ್ ಸಿಕ್ಬಿಡುತ್ತೆ. ಫಸ್ಟ್ 7ರಲ್ಲೇ ಮಾಡ್ತಾನೆ 4 ಅಂಕಿ ಗುಣಾಕಾರ, ಆಮೇಲೆ 2ರಲ್ಲೇ ಈ 4 ಅಂಕಿ ಗುಣಾಕಾರ ಮಾಡ್ತಾನೆ, ಆಮೇಲೆ ಕೂಡಿಸ್ಕೋಬೇಕು ಬಂದ ಆನ್ಸರ್ 2ರದ್ದು. 7 7 49, 4 ದಶಕ ಮೇಲಿಟ್ಟೆ, 9 ಇಲ್ಲಿಟ್ಟೆ, 7 6 42, 42 4 ಕುಡಿಸ್ಕೊಂಡಿದ್ದು 4 ಕುಡಿಸ್ಕೋಬೇಕು, 46 4 ಮೇಲೆ ಹೋಗುತ್ತೆ, 6 ಕೆಳಗಿಡುತ್ತೆ. ನೆಕ್ಸ್ಟ್ 7 0 0 ಬಂತು, ಹಾಗಾದರೆ 4ಕ್ಕೆ 4 ಬಂತು, 7 2 14, 14 ಇಲ್ಲಿಟ್ಟನಿ.
ಇನ್ನು 2 ಗುಣಾಕಾರ ಮಾಡೋದು. 2 7 14, 1 ದಶಕ ಮೇಲೆ ಹೋಯ್ತು, 4 ಅದರ ಸೀದಾ ಕೆಳಗೆ ಇಲ್ಲಿ ಇಟ್ಕೋಬೇಕು, ಒಂದು ಪ್ಲಸ್ ಇಟ್ಕೋಬೇಕು 1ನೇ ಸ್ಥಾನ. 2ನೇ ಅಂಕಿ ಗುಣಿಸುವಾಗ ಒಂದು ಪ್ಲಸ್ ಏನಪ್ಪ ಅಂದರೆ ಬಿಡಿ ಸ್ಥಾನದಲ್ಲಿ ಇಟ್ಕೊಂಡು ಆಮೇಲೆ ನೆಕ್ಸ್ಟ್ ತುಂಬ್ಕೋರಿ ಅಂತ ಇದೆ ನಮ್ಗೆ. 2 7 14, 1 ಏನಪ್ಪ ಅಂದರೆ ಇಲ್ಲಿ ಮೇಲೆ 6 ಮೇಲೆ ಇರುತ್ತೆ, 4 ಇಲ್ಲಿ ಸೀದಾ ಅದ್ರ ಕೆಳಗೆ ಬಂತು. ನೆಕ್ಸ್ಟ್ ಮತ್ತು 2 6 12, 12ರಾಗ ಈ ದಶಕ 1ಅನ್ನು ಕೂಡಿಸಬೇಕು, 13 ಆತಿ. ಈ 13ರ ಒಳಗೆ 1 ದಶಕ ಮೇಲೆ ಬಂತು, 3 ಇಲ್ಲಿ ಅದ್ರ ಸೀದಾ ಕೆಳಗೆ ಬಂತು. ನೆಕ್ಸ್ಟ್ 2 0 0, 1ಕ್ಕೆ 1 ಇಲ್ಲಿ ಬಂತು, 2 2 4, ಇವನು 2 ಕೂಡಿಸಬೇಕು. 14,469, 4,134 ಪ್ಲಸ್ ಮಾಡ್ಕೋಬೇಕು. 9ಕ್ಕೆ 9, 6ರ 4 ಕೂಡಿಸಿರಿ 10 ಬಂತು, 0 ಇಲ್ಲಿ ಕೊಟ್ಟೆ, 1 ದಶಕ ಮೇಲೆ ಕೊಟ್ಟೆ, 10ರ ಸ್ಥಾನ ಮೇಲೆ ಹೋಗುತ್ತೆ. 4ರ 3 ಕೂಡಿಸಿರಿ 7, 7ರ 1 ಕೂಡಿಸಿರಿ 8, ಇನ್ನು 4ರ 1 ಕೂಡಿಸಿರಿ 5 ಬಂತು, 4ರ 1ರ 4 ಕೂಡಿಸಿರಿ 5 ಬಂತು, 55,809. ಏನಿದು? ಬೈಸಿಕಲ್ ವ್ಯಾಪಾರಿಯು 27 ಬೈಸಿಕಲನ್ನು ಕೊಂಡಾಗ ನೀಡಬೇಕಾದ ಒಟ್ಟು ಹಣ ಎಷ್ಟು ಬಂದರೆ ರೂಪಾಯಿ 55,809 ರೂಪಾಯಿಗಳು. ಅರ್ಥ ಆಯ್ತು ಮಕ್ಕಳೇ? ಇನ್ನು ನೆಕ್ಸ್ಟ್ 4ನೇ ಪ್ರಶ್ನೆಗೆ ಹೋಗಿಬಿಡೋಣ ಡೈರೆಕ್ಟಾಗಿ. ಇನ್ನು 4ನೇ ಪ್ರಶ್ನೆ ಏನೈತೆ ನೋಡ್ರಿ. ಒಬ್ಬ ರೈತನು 23 ಕ್ವಿಂಟಾಲ್ ಗೋಧಿಯನ್ನು ಬೆಳೀತಾನೆ. ಅವನು ಪ್ರತಿ ಕ್ವಿಂಟಾಲ್ ಗೋಧಿಯನ್ನು 1,935 ರೂಪಾಯಿಗೆ ಮಾರುತ್ತಾನೆ. ಅವನಿಗೆ ಗೋಧಿಯನ್ನು ಮಾರೋದ್ರಿಂದ ದೊರೆಯುವ ಒಟ್ಟು ಹಣ ಎಷ್ಟು ಅಂದರೆ 1 ಕ್ವಿಂಟಾಲ್ಗೆ 1,935 ರೂಪಾಯಿ. 23 ಕ್ವಿಂಟಾಲ್ಗೆ ಅದು ಎಷ್ಟು ರೊಕ್ಕ ಆಕತ್ತೆ ಕಂಡುಹಿಡಿ ಅನ್ನತ್ತಾರ. ಹಾಗಾದರೆ 1 ಕ್ವಿಂಟಾಲ್ ಬೆಲೆ 1,935 ಐತಿ. 23 ಕ್ವಿಂಟಾಲ್ಗೆ ನಾವು ಕಂಡು ಹಿಡಿಬೇಕಂದ್ರೆ 1,935 ಇಂಟು 23 ಇಟ್ಕೊಂಡ್ರೆ ಏನಪ್ಪ ಅಂದರೆ ಅದು ಒಟ್ಟು ಬೆಲೆ ನಮಗೆ ಸಿಕ್ಬಿಡ್ತದೆ 23 ಕ್ವಿಂಟಾಲದ್ದು. ಅದೇ ಏನಪ್ಪ ಅಂದರೆ ಕಚ್ಚಾದಲ್ಲಿ ಮಾಡಿದ್ದೀನಿ, ನೋಡಿಬಿಡೋಣ. ನೋಡಿ, ಪ್ರತಿ ಕ್ವಿಂಟಲ್ ಗೋಧಿಯ ಬೆಲೆ 1,935 ಹಚ್ಕೊಂಡಾನೆ. ರೈತ ಬೆಳೆದ ಗೋಧಿಯ ಪ್ರಮಾಣ ಎಷ್ಟು? 23 ಕ್ವಿಂಟಾಲ್. ಆ 1,935ನ 23 ಕ್ವಿಂಟಾಲಕ್ಕೆ ನಾವು ಗುಣಿಸಿದ್ರೆ ಆನ್ಸರ್ ಸಿಕ್ಬಿಡುತ್ತೆ. ಫಸ್ಟ್ 3ರಿಂದ ಗುಣಿಸೋಣ. 3 5 15, 1 ದಶಕ ಮೇಲಿಟ್ಟೆ 5 ಕೆಳಗಿಟ್ಟೆ, 3 3 9, 9ರ 1 ಕೂಡಿಸಿರಿ ಏನಪ್ಪ ಅಂದರೆ 10 ಬಂತು, ಮತ್ತು 1 ದಶಕ ಮೇಲೆ ಹೋತಿ 0 ಕೆಳಗೆ ಬಂತು. ಮತ್ತು 9 3 ಅಥವಾ 3 9 27, 27ರ ಈ 1 ಕೂಡಿಸಿರಿ 28 ಇಲ್ಲಿ ಬಂತು. ಆದರೆ 2 ದಶಕ ಮೇಲೆ ಹೋತಿ 8 ಕೆಳಗೆ ಬಂತು. 3 1 3, ಆಮೇಲೆ ಏನಪ್ಪ ಅಂತಂದರೆ ಈ 2ಅನ್ನು ಕೂಡಿಸ್ಕೋಬೇಕು, 5 ಆತಿ. ಹಾಗಾದರೆ 5,805 ಬಂತು 3ಲೆ ಗುಣಿಸಿದಾಗ. ಇನ್ನು 2ರಲ್ಲಿ 2 5 10, ಹೌದಾ? ಒಂದು ಸ್ಥಾನ ಬಿಟ್ಟು ನಾವು ಏನಪ್ಪ ಅಂತಂದರೆ ಆನ್ಸರ್ ಇಡಬೇಕು. 2 5 10, 1 ದಶಕ ಮೇಲೆ ಹೋತೆ ಅದ್ರ ಸೀದಾ 0 ಬಂತು. ಇಲ್ಲಿ 10ರಾಗ 10 ಸ್ಥಾನದ ದಶಕ ಮೇಲೆ ಹೋತಿ 0 ಬಿಡಿ ಸ್ಥಾನದ ಕೆಳಗೆ ಬಂತು. 2 3 6, 6ರ 1 ಕೂಡಿಸಿರಿ ಏನಪ್ಪ ಅಂದರೆ 7 ಇಲ್ಲಿ ಬಂತು. 2 9 18, 18 ಏನಪ್ಪ ಅಂದರೆ 1 ದಶಕ ಮೇಲೆ ಹೋತಿ 8 ಇಲ್ಲಿ ಕೆಳಗೆ ಬಂತು. ನೆಕ್ಸ್ಟ್ ಏನಪ್ಪ 2 1 2, 2 ಆ ದಶಕ 1 ಕೂಡಿಸಿರ 3 ಬಂತು. ಇಲ್ಲಿ 3,870 ಆಯಿತು. ಹಾಗಾದರೆ 5,805 3,870 ಕೂಡಿಸಿದಾಗ ಏನಾಗುತ್ತೆ ನೋಡೋಣ. 5ರಾಗ ಇಲ್ಲಿ ಪ್ಲಸ್ ಐತಿ, ಏನು ಇಲ್ಲ ಅಂತಂದ್ರೆ 5 ಇಡಬೇಕು. 0ಗೆ 0 ಬಂತು. 8ರ 7 ಕೂಡಿಸಿರ 15 ಬಂತು. 1 ದಶಕ ಮೇಲೆ ಹೋತಿ 5 ಬಿಡಿ ಸ್ಥಾನದ ಕೆಳಗೆ ಬಂತು. 10 ಸ್ಥಾನದ 1 ಮೇಲೆ ಹೋತಿ ಬಿಡಿ ಸ್ಥಾನದ 5 ಕೆಳಗೆ ಇಲ್ಲಿ ಬಂತು. ನೆಕ್ಸ್ಟ್ 8ರಾಗ 5 ಕೂಡಿಸಿರ 13, 13ರ 1 ಕೂಡಿಸಿರ ಏನಪ್ಪ ಅಂತಂದ್ರೆ ಈ ದಶಕ 1 ಕೂಡಿಸಬೇಕು 14 ಆತಿ. ಮತ್ತೊಂದು ದಶಕ ಮೇಲೆ ಹೋತಿ 4 ಇಲ್ಲಿ ಕೆಳಗೆ ಬಂತು. ಇನ್ನು 3ರ 1 ಕೂಡಿಸಿರ 4 ಬಂತು. 44,505 ಆನ್ಸರ್. ಅಂದರೆ ರೈತನು 1 ಕ್ವಿಂಟಲ್ಗೆ ಏನಪ್ಪ ಅಂತಂದರೆ ಎಷ್ಟು ಕೊಟ್ಟನು? 1,935 ರೂಪಾಯಿಗೆ ಮಾರಿರ. 23 ಕ್ವಿಂಟಲ್ ಅವ್ನು ಬೆಳೆದಾನಲ್ಲ, 23 ಕ್ವಿಂಟಲ್ ಬೆಳೆದಾಗ ಒಟ್ಟು ಆತನಿಗೆ ಬರುವಂಥ ದೊರೆಯುವ ಹಣ ಎಷ್ಟು ಅಂದರೆ ಇಲ್ಲಿ ನೋಡ್ಕೋಬೋದು. ರೈತನು 23 ಕ್ವಿಂಟಲ್ ಗೋಧಿ ಮಾರುವುದರಿಂದ ಅವನಿಗೆ ರೂಪಾಯಿ 44,505 ರೂಪಾಯಿ ದೊರೀತದಂತ ಹೇಳ್ಬೋದು. ಹಾಗಾದರೆ ದಯವಿಟ್ಟು ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ, ಮೆಸೇಜ್ ಕೊಡಿ. ಹಾಗೆ ಯಾರು ಸುಮ್ಮನೆ ನೋಡಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಕೊಟ್ಟು ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಅಧ್ಯಯನವನ್ನು ಅಭ್ಯಾಸ 1ನೇ ಪಾಠ ಗುಣಾಕಾರ ಅದರಲ್ಲಿ ಅಭ್ಯಾಸ 1.1 ಮುಗಿಸ್ತೇನೆ. ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು.